ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಜಿ ಸಂವಾದದಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಕುರಿತಂತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಅಬ್ದುಲ್ ಜಬ್ಬಾರ್ ನಜೀರ್ ಅಹಮದ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಸಚಿವ ಸ್ಥಾನವನ್ನು ಅಲಂಕರಿಸಿರುವಂತಹ ಜಮೀರ್ ಅಹಮದ್ ಖಾನ್ ಬಹುತೇಕ ರಾಜೀನಾಮೆ ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಎಷ್ಟೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಯಿತು ಅಂತ ನಾವು ನೋಡಬೇಕಾಗತ್ತೆ. ಸದ್ಯದ ಈ ಸನ್ನಿವೇಶವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಕರ್ನಾಟಕದ ಪ್ರಜೆಯಾಗಿ ಅನ್ನೋದು ನಮ್ಮ ಪ್ರಶ್ನೆ. ಯಾಕಂದರೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂಥ ಕಾಂಗ್ರೆಸ್ ಕೆಲಸ ಮಾಡಬೇಕಾಗಿತ್ತು. ಬಟ್ ಹಲವಾರು ಪ್ರಹಸನಗಳನ್ನು 2.25 ವರ್ಷದಲ್ಲಿ ನೋಡಿದ್ದಾಗಿದೆ. ಇದು ಬದಿಗಿಡೋಣ. ಇನ್ನು ಉಪಚುನಾವಣೆ ಎಂದ ಸಂದರ್ಭದಲ್ಲಿ 75ರಿಂದ 85 ಸಾವಿರ ಓಟಿದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದೇ ತಪ್ಪಾಯ್ತಾ? ಟಿಕೆಟ್ ಅಂದಾಗ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ. ಆ ಸಂದರ್ಭದಲ್ಲಿ ಹಾಗಾದರೆ ನಿರೀಕ್ಷೆನಿಟ್ಕೊಂಡಿದ್ದಂತಹ ಅಲ್ಪಸಂಖ್ಯಾತ ನಾಯಕರು ಏನು ಮಾಡಬೇಕಾಗಿತ್ತು? ಹಾಗಾದರೆ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದ್ರೆ ಯಾವ ರೀತಿ? ಇಂತಹ ಸಂದರ್ಭದಲ್ಲಿ ಪ್ರಬಲವಾಗಿರುವಂಥ ಹೈಕಮಾಂಡ್ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಹೇಗಿರುತ್ತೆ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ದಾವಣಗೆರೆ ದಕ್ಷಿಣ ಕ್ಷೇತ್ರ ರಾಜೀನಾಮೆ ಪರ್ವಕ್ಕೆ ಸಾಕ್ಷಿಯಾಗಿದೆ. ಇದು ವಾಸ್ತವ, ಇದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. 75ರಿಂದ 85 ಸಾವಿರ ವೋಟರ್ಸ್ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆಯೇ ಒಂದು ಉಲ್ಲೇಖವನ್ನು ಮಾಡಿದರು, ನನ್ನ ನಂತರ ನಿಮಗೆ ಟಿಕೆಟ್ ಲಭ್ಯವಾಗುತ್ತೆ ಅಂತ. ಕಾಲಾನಂತರದ ಸಂದರ್ಭದಲ್ಲಿ ಒಂದು ಅನುಕಂಪದ ಆಧಾರದಲ್ಲಿ ಒಂದು ಪಕ್ಷದಲ್ಲಿ ಒಂದು ನಿಯಮದ ರೀತಿ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಕಾಲವಾಗ್ತಾರೆ ನಂತರದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಕೊಡಬೇಕು ಅನ್ನುವಂಥದ್ದು ತನ್ನ ಸಿದ್ದರಾಮಯ್ಯನವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಬಟ್ ಅಲ್ಪಸಂಖ್ಯಾತರು ಅಲ್ಲಿ ಸಿಡಿದೆದ್ರು, ಆಕ್ರೋಶ ವ್ಯಕ್ತವಾಯಿತು, ಬಹಿರಂಗವಾಗಿ ಇವು ಚರ್ಚೆಗಳು ಕೂಡ ಆಯಿತು. ಬಟ್ ಅದು ಇಲ್ಲಿವರೆಗೆ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಂತ ಅನಿಸುತ್ತೆ. ರಾಜೀನಾಮೆಗಳ ಮೇಲೆ ರಾಜೀನಾಮೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಈ ತಳಮಳ. ಬೈ ಎಲೆಕ್ಷನ್ ಟಿಕೆಟ್ ವಿಚಾರ ತಂದಿರುವಂಥ ಬಿರುಕಿದು ಮನವೊಲಿಕೆಗೂ ಬಗ್ಗದೇ ಇದ್ದಂಥ ನಾಯಕರಿಗೇ ಬಿಸಿ ತಟ್ಟಿದೆ. ಇದನ್ನು ಉಲ್ಲೇಖ ಮಾಡಬೇಕು. ಮನವೊಲಿಕೆಯ ಒಂದಷ್ಟು ಕಸರತ್ತುಗಳು ನಡೆಯಿತು, ಆದರೆ ಆ ಮನವೊಲಿಕೆಗೆ ಬಗ್ಗದೇ ಇದ್ದಂಥ ನಾಯಕರಿಗೆ ಬಿಸಿ ತಟ್ಟಿದೆ. ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ನಜೀರ್ ಅಹಮದ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಇಲ್ಲಿ ಇನ್ನೊಂದು ಆಯಾಮದಲ್ಲಿ ನೋಡಬೇಕಾಗತ್ತೆ. ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ಳುವಂಥ ಅಲ್ಪಸಂಖ್ಯಾತರು ಈಗ ಯಾವುದೋ ಒಂದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಆಗ್ತಿದೆ ಅಂದಾಗ ಧ್ವನಿ ಏರಿಸಿದೆ. ಹಾಗಾದರೆ ತಪ್ಪಾಗಿ ಹೋಯ್ತಾ? ಧ್ವನಿ ಏರಿಸೋ ಹಾಗಿಲ್ವಾ? ಕಾಂಗ್ರೆಸ್ ಅಂದಾಗ ಇತರರು ಟೀಕೆ ಮಾಡ್ತಾರೆ, ಅಂದರೆ ಕಾಂಗ್ರೆಸ್ನಲ್ಲಿ ಬಳಸ್ಕೊಳ್ತಾರೆ ಅಲ್ಪಸಂಖ್ಯಾತರನ್ನ, ಬೆಳೆಸೋದಿಲ್ಲ ಅನ್ನುವಂಥ ಟೀಕೆ ಟಿಪ್ಪಣಿಗಳ ನಡುವೆ ಅದೇ ನಿಜಾನ, ಅಥವಾ ಎಷ್ಟು ಜನರನ್ನು ಬೆಳೆಸಿದ್ದಾರೆ, ಯಾವ ರೀತಿ ಅವರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಪಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಪಕ್ಷದಲ್ಲಿ ಶಿಸ್ತು ಬಹಳ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ, ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ನನಗೆ ಮಾಹಿತಿ ಇಲ್ಲ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾರನ್ನ ನಾನು ಇರಲಿಲ್ಲ. ನಾನು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಸೀರ್ ಅವ್ರಿಗೆ ಇನ್ನೂ ತೆಗಿದ್ದೀನಿ ಗೊತ್ತಿಲ್ಲ, ನಾನು ಕೇಳಿದವ್ರಿಗೆ ನನಗೆ ಗೊತ್ತಿಲ್ಲ ಏನು ಕಾರಣ ಇದೆ ಅಂತ. ಏನಕ್ಕಂದರೆ CM ಅವರು ಏನೋ ಅವ್ರಿಗೆ ದಾವಣಗೆರೆ ಹೋಗೋಕೆ ಹೇಳಿದ್ರು ಅಂತ, ದಾವಣಗೆರೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ತೀರ್ಮಾನ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು. ಈಗಲ್ಲೇ CM ಮನೆಗೆ ಹೋಗ್ತಾರೆ. CM ಕರೆದವ್ರು ನನಗೆ 10ವರೆಗೆ CM ಕರೆದವ್ರೆ. ಈಗಲ್ಲೇ CM ಮನೆಗೆ ಹೋಗ್ತಾ ಇದ್ದೀವಿ ಸರ್. ಈಗ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಅಲ್ಪಸಂಖ್ಯಾತರಲ್ಲಿ ಭಾಳ ಒಗ್ಗಟ್ಟಿದೆ. ಯಾಕೆ ಈ ವಿಚಾರದಲ್ಲಿ ಇಷ್ಟು ಎಲ್ಲ ಒಗ್ಗಟ್ಟು ಡಿಸ್ಪ್ಯೂಟ್ ಆಗ್ತಿದೆ? ನಮ್ಮ ಸಮುದಾಯದವರೇ ಎಗೇನೆಸ್ಟ್ ಮಾಡಿದ್ರು ಅಂತೇಳಿ ಎಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಯಾರನ್ನ ಎಸ್ ಹೇಳಿದ್ದಾರೆ? ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮತ್ ಅವರಿಗೆ ಮತ ಕೊಟ್ಟಿದ್ದಾರೆ. 100 ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ ನಾವು ದಾವಣಗೆರೆ. ಇಲ್ಲ, ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಯಾರನ್ನ ನಾನು ಇರಲಿಲ್ಲ. ನಾನು ರಾಜೀನಾಮೆ
ನಸೀರ್ ಅವ್ರಿಗೆ ಇನ್ನೂ ತೆಗಿದ್ದೀನಿ ಆಗೋಗಿದೆ ಸರ್. ಗೊತ್ತಿಲ್ಲ, ನಾನು ಕೇಳಿ ನೋಡಿದೆ, ನನಗೆ ಗೊತ್ತಿಲ್ಲ ಅದು ಏನು ಕಾರಣ ಇದೆ ಅಂತ. ಏನಕ್ಕಂದರೆ CM ಅವರು ಏನೋ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್, ಜಮೀರ್ ಅಹಮದ್ ಖಾನ್ ಮಾತಾಡಿದ್ದನ್ನು ನೀವು ಕೂಡ ಗಮನಿಸಿದ್ದೀರಿ. ನೋಡು, ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಒಂದು ಶಿಸ್ತಿನ ಪಕ್ಷ ಅಂದಾಗ ಶಿಸ್ತಿನ ಪಾಲನೆ ಅನ್ನೋದಾಗಬೇಕು. ಪಕ್ಷ ಅಂದಾಗ ಪಕ್ಷಕ್ಕಾಗಿ ದುಡಿಬೇಕು. ಯಾವಾಗ ಪಕ್ಷ ವಿರೋಧಿ ಚಟುವಟಿಕೆಗಳಾಗುತ್ತೆ, ರಾಜೀನಾಮೆ ಅಥವಾ ಕ್ರಮವನ್ನು ತೆಗೆದುಕೊಳ್ಳೋದು ತೀರಾ ಸಹಜವಾದಂಥ ಪ್ರಕ್ರಿಯೆ ಅಂತವಾಗಿದೆ ಅನ್ನುವಂಥ ಸಹಜ ಮಾತು. ಈಗ ಜಮೀರ್ ಅವರು ಕೂಡ ಮಾತಾಡೋ ಸಂದರ್ಭದಲ್ಲಿ ನೀವು ಗಮನಿಸಿದ್ದೀರಿ, ಮತದಾರ ಪ್ರಭುಗಳು ಅಲ್ಲಿ ಅಸಮಾಧಾನಗೊಂಡಿದ್ದರು. ಅಲ್ಪಸಂಖ್ಯಾತರು ಬಹಳಷ್ಟು ಮಂದಿ ಇದ್ದಾಗ ಅವ್ರಿಗೊಂದು ಆಸೆ ಆಕಾಂಕ್ಷೆಗಳಿರುತ್ತೆ, ಅದು ಈಡೇರಿಲ್ಲ ಅಂದಾಗ ಆಂತರಿಕವಾಗಿ ಆಕ್ರೋಶ ಅನ್ನೋದು ಇದ್ದೇ ಇತ್ತು ಅನ್ನುವಂಥದ್ದು. ರೈಟ್, ಇದ್ರ ಬಗ್ಗೆ ಮಾತಾಡೋದಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂಥ ಸೈಯದ್ ಹಸೀನ್ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಸೈಯದ್ ಅವರೇ, ಅಲ್ಪಸಂಖ್ಯಾತರು ಅದು ಯಾವುದೇ ಪಕ್ಷ ಆಗಿರಲಿ, ಈಗ ನಿಮ್ಮಲ್ಲೂ ನಾವು ಉದಾಹರಣೆಯನ್ನು ತೊಗೊಂಡ್ರೆ ಧ್ವನಿ ಎತ್ತಿದ್ರೆ ಪಕ್ಷದಿಂದನೇ ಉಚ್ಚಾಟನೆ ಆಗುತ್ತೆ. ಈಗ ಕಾಂಗ್ರೆಸ್ನಲ್ಲಿ ಪ್ರತಿರೋಧವನ್ನು ಒಡ್ಡಿದವರು ರಾಜೀನಾಮೆಯನ್ನು ಕೊಡುವಂಥ ಪರಿಸ್ಥಿತಿ ಇದೆ. ಅಂದರೆ ಅಲ್ಪಸಂಖ್ಯಾತರು ಉಳುಗಾಲ ಇಲ್ವಾ ಅಂತ? ಮೇಡಮ್, ಮೊದಲಾಗಿ ಒಂದು ಮಾತು ಕ್ಲಿಯರ್ ಮಾಡಿಬಿಡ್ತೀನಿ. JDS ಅಲ್ಲಿ ಯಾವುದೇ ಕಾರಣಕ್ಕೂ ಮುಸಲ್ಮಾನರು ಧ್ವನಿ ಎತ್ತಿದ್ರೆ ಹೊರಗಾಕೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಾನು ಒಬ್ಬ ಮುಸ್ಲಿಂ ಆಗಿ ಮೊನ್ನೆ ಸ್ವರ್ಣ ನ್ಯೂಸಲ್ಲಿ ನಿಖಿಲ್ ಅವ್ರಿಗೆ ಸವಾಲು ಮಾಡಿದ್ದೀನಿ. ನನಗೇನು ಉಚ್ಚಾಟನೆ ಮಾಡಿ ಹೊರಗಾಕಿಲ್ವಲ್ಲ. ಬಟ್ ಕಾಂಗ್ರೆಸ್ಸಲ್ಲಿ ಹಂಗಿಲ್ಲ. ಕಾಂಗ್ರೆಸ್ಸಲ್ಲಿ ಮುಸಲ್ಮಾನರು ನನ್ನ ಪ್ರಕಾರ ಲೀಡರ್ಗಳಂತೂ ಯಾರೂ ಇಲ್ಲ ಮೇಡಮ್. ಇನ್ಫ್ಯಾಕ್ಟ್ ಇಟ್ ಈಸ್ ಎ ಫ್ಯಾಕ್ಟ್. ಬರೀ ಫಾಲೋವರ್ಸ್ ಇರೋದು ಗುಲಾಮರ ಥರ ಇದ್ದಾರೆ. ಹೌದಾ? ಲೀಡ್ರ್ ಅನ್ನೋದು ಯಾರಿಗಂದರೆ ಮೇಡಮ್, ಓಪನ್ ಆಗಿ ಹೇಳ್ತೀನಿ ಕೇಳಿ, ತಮ್ಮ ಸಮುದಾಯಕ್ಕೋಸ್ಕರ ಯಾರು ಧ್ವನಿ ಎತ್ತುತ್ತಾರೋ, ತಮ್ಮ ಸಮುದಾಯ ಬೆಳವಣಿಗೆಗೋಸ್ಕರ ಡೆವಲಪ್ಮೆಂಟ್ಗೋಸ್ಕರ ಯಾರು ಫೈಟ್ ಮಾಡ್ತಾರೋ ಅವ್ರಿಗೆ ನಾಯಕ ಅನ್ನೋದು. ಇಲ್ಲಿ ಕಾಂಗ್ರೆಸ್ದವ್ರು ಹೇಳ್ದಂಗೆ ಇವ್ರು ಮುಸಲ್ಮಾನರು ಲೀಡ್ರ್ ಎಲ್ಲ ಬಾಯಿ ಮುಚ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡು ಹೋಗೋರಿಗೆ ಯಾವ ರೀತಿಯಲ್ಲಿ ನಾಯಕರಿದ್ದೀರೋ ನನಗಂತೂ ಗೊತ್ತಿಲ್ಲ. ಐ ಡೋಂಟ್ ಅಕ್ಸೆಪ್ಟ್ ದೆಮ್ ಆಸ್ ಎ ಲೀಡರ್ಸ್. ಬಾಲ ಅಲ್ಲಾಡಿಸ್ಕೊಂಡು ಹಿಂದೆ ಹೋಗಿ ಇದೇ ದಾವಣಗೆರೆಯಲ್ಲಿ ಬೇಕೇ ಬೇಕು ಅಂತ ಟಿಕೆಟ್ ಕೊಡಿಸಿದ್ರೆ ನಮ್ಮ ಸಮುದಾಯಕ್ಕೆ ಒಳ್ಳೇದಾಗುತ್ತಂತ ಒಪ್ಕೋಬೋದಾಗಿತ್ತು. ಕಾಂಗ್ರೆಸ್ಸಲ್ಲಿ ಮುಸ್ಲಿಂ ನಾಯಕರಿದ್ದಾರಂತ. ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನಾಯಕರು ಇಲ್ಲ. ಇಲ್ಲೆಲ್ಲ ಕೈ ಕೊಟ್ಕೊಂಡು ಕಾಂಗ್ರೆಸ್ದವ್ರು ಹೇಳ್ದಂಗೆ ಕೇಳಿಕೊಂಡು ಅಡ್ಜಸ್ಟ್ಮೆಂಟ್. ಕಾಂಗ್ರೆಸ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಇರೋ ಲೀಡರ್ಸ್ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ, ದೊಡ್ಡ ಲೀಡರ್ಗಳಿಗೆ ಅಡ್ಜಸ್ಟ್ಮೆಂಟ್ ಆಗಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ದುಡ್ಡು ಮಾಡ್ಕೊಂಡು ಹೆಸರು ಮಾಡ್ಕೊಂಡು ಹೋಗೋರೇ ಇರೋದು. ಓಕೆ, ನಾಯಕರ ಥರ ಇದ್ದಿದ್ರೆ ಬೇರೆ ಇರ್ತಿತ್ತು. ಪದೇ ಪದೇ ನೀವು ಲಾಸ್ಟ್ ಟೈಮು ಹೇಳಿದ್ರಿ, ಬಹುಶಃ ನೀವು CM ಇಬ್ರಾಹಿಂ ವಿಚಾರನೇ ಹೇಳೋದು. ಹೌದು. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಮಾಧ್ಯಮದವ್ರಿಗೆಲ್ಲ ಗೊತ್ತಿರೋವಂಥ ವಿಷಯ, ಅವರು BJP ಅಲಯನ್ಸ್ ಆಗಿದ್ದ ನಂತರ ಅವರು ಹೇಳ್ದಂಗೆ ಕೇಳ್ದಂಗೆ ಪಕ್ಷದಿಂದ ಹೊರಗೋಗಿ ಪಕ್ಷದ ಮೇಲೆ ಕೇಸ್ ಹಾಕಿದ್ರು, ಪಕ್ಷನೇ ನಂದು ಅಂತ. ಅದರಿಂದ ಅವರಿಗೆ ತೆಗೆದಾಕಿರೋದು ವಿನಃ ಇದೇ ಎಲೆಕ್ಷನ್ನಲ್ಲಿ ಸೋತಾಗ ರಾಜೀನಾಮೆ ಬರೆದಿದ್ರು CM ಇಬ್ರಾಹಿಂ ಅವರು. ಕುಮಾರಣ್ಣ ಏನಂದ್ರು, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ನಾನು 1 ವರ್ಷ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಸುತ್ತಾಡಿದೆ, ಜನ ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ, ಬಾಬಾ ನೀವು ಈಗಲೇ ಬಂದಿರೋದು, ನೀವೇನು ಇಲ್ಲ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದರು. ಆದರೆ CM ಇಬ್ರಾಹಿಂ ದ್ರೋಹದ ಕೆಲಸ ಮಾಡಿದ್ರು. ಅದಕ್ಕೆ ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿರೋದು ಮೇಡಮ್. ಕಾಂಗ್ರೆಸ್ ಇಲ್ಲಿ ದಾವಣಗೆರೆ ಉಪಚುನಾವಣೆಯ ಸಂದರ್ಭದಲ್ಲಿ ಏನು ಮಾಡಬಹುದಿತ್ತು ಅನ್ನುವಂಥ ಸಲಹೆಯನ್ನು ಕೊಟ್ರಿ. ಒಬ್ಬ ಅಲ್ಲ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ರೆ ಅನ್ನುವಂಥದ್ದನ್ನು ನೀವು ಉಲ್ಲೇಖ ಮಾಡಿದ್ರಿ. ನೀವು BJP ಜೊತೆ ಅಲಯನ್ಸಲ್ಲಿದ್ದೀರಿ, ಮೈತ್ರಿಯಲ್ಲಿ ಇರೋದ್ರಿಂದಾಗಿ ಹೆಂಗೂ ಒಂದು BJP ಜೊತೆ ಚರ್ಚೆಯನ್ನು ಮಾಡಿ ಅಲ್ಪಸಂಖ್ಯಾತರ ಬಗ್ಗೆ JDSಗೆ ಬಹಳ ದೊಡ್ಡ ಕಾಳಜಿ ಅಲ್ವಾ, ನಿಲ್ಲಿಸ್ಬೋದಾಗಿತ್ತಲ್ಲ. ಆ್ಯಕ್ಚುಲಿ ಮೇಡಮ್, ಈ ಬಾರಿ ಏನಾದರೂ ದಾವಣಗೆರೆಯಲ್ಲಿ JDSಗೆ ಮುಸ್ಲಿಂ ಏನಾದರೂ ಕ್ಯಾಂಡಿಡೇಟ್ ಕೊಟ್ಟಿದ್ರೆ 100% ವಿನ್ ಆಗ್ತಿತ್ತು. ಯಾಕಂದರೆ ಇವಾಗ ಅಲ್ಲಿರೋ ಜನರ ಮನಸ್ಥಿತಿ ನೋಡಿದ್ರೆ ಫುಲ್ಲು ಕಾಂಗ್ರೆಸ್ ಅಗೇನ್ಸ್ಟ್ ಆಗಿದ್ದಾರೆ. ಬಟ್ ಒಂದಲ್ಲಿ ಏನಿತ್ತು ಅಂದರೆ ಲಾಸ್ಟ್ ಟೈಮು BJP ತುಂಬ ಕಮ್ಮಿ ಅಂತರದಲ್ಲಿ ಸೋತಿರೋದಂಥದ್ದು. ಇವಾಗ ನೋಡಿ, ಅವರು ಅಲ್ಲಿ ಲಾಸ್ಟ್ ಟೈಮ್ ನಾವು 1,000 ಓಟು ತೊಗೊಂಡಿಲ್ಲ. ಸೊ ಹಂಗಾಗಿ ಇವಾಗ ಆ ಟಿಕೆಟ್ ಅವ್ರು ಕೇಳಿದ್ದಾರೆ, ಅದಕ್ಕೆ ನಾವು ಅಲ್ಲಿ ಸುಮ್ಮನೆ ತಕರಾರು ಮಾಡೋಕ್ಕೆ ಹೋಗಿಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ, ಆಯಿತಾ. ಬಟ್ ಈ ಬಾರಿ ಮುಸ್ಲಿಮ್ಸ್ ಅಂತೂ ದಾವಣಗೆರೆಯಲ್ಲಿ ಸಿಕ್ಕಾಪಟ್ಟೆ
ಅಗೇನ್ಸ್ಟ್ ಆಗಿದ್ದಾರೆ. 4ನೇ ತಾರೀಕು ನೋಡಬೇಕು. ಪ್ಲಸ್ ಅಂದ್ರೂ ಇಲ್ದಿರೋದೆಲ್ಲ ತುಂಬ ಕೆಲಸಗಳು ನಡೆದಿದ್ದಾವೆ. ಈ ಬಾರಿ ಅಲ್ಲಿ ಶಾಮನೂರವ್ರ ಮೊಮ್ಮಗ ಗೆಲ್ಲೋದಂತೂ ಪಕ್ಕಾ ಡೌಟೆ. ಹೌದಾ? ರೈಟ್, ಮಾತಾಡ್ತೀನಿ ನಾನು. ದರ್ಶನ್ ಅವರು ನೀವು ಹೇಳಬೇಕು. ಜಬ್ಬರ್, ನಸೀರ್ ರಾಜೀನಾಮೆ ಪರ್ವ ಆರಂಭ ಆಗ್ಬಿಟ್ಟಿದೆ. ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ? ನೋಡಿ, ಕಾಂಗ್ರೆಸ್ ಅಂದರೆ ಒಂದು ಶಿಸ್ತಿನ ಪಕ್ಷ. ನಮಗೀಗ ದಾವಣಗೆರೆ ಚುನಾವಣೆಗೆ ನಾವು ಮೊದಲಿಗೆ ಹೋಗೋಣ. ವಿನ್ನಿಂಗ್ ಈಸ್ ದ ಮೇನ್ ಕ್ರೈಟೀರಿಯಾ. ಒಂದು ಕಡೆ ನಾವು ನಡೆದಂಥ ಚುನಾವಣೆಯಲ್ಲಿ 136 ಸೀಟ್ ಆಗಿರ್ಬೋದು, ತದನಂತರ ಆಗಿರ್ತಕ್ಕಂಥ ಬೈ ಎಲೆಕ್ಷನ್ಲಿ ಬಹಳ ಮುಖ್ಯವಾಗಿ ಮೆನ್ಷನ್ ಮಾಡ್ತೀನಿ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರ ಸುಪುತ್ರನ ಎದುರು ನಾವು ಪಠನ್ ಅವರಿಗೆ ಟಿಕೆಟು ಕೊಟ್ವಿ, ಗೆದ್ರು. ಮೂರು ಸ್ಥಾನಕ್ಕೆ ಒಂದು ST ಸಮುದಾಯ ಕೊಟ್ವಿ, ಮತ್ತಿನ್ನೊಂದು ಒಕ್ಕಲಿಗ ಸಮುದಾಯ, ಮಗದೊಂದು ಏನು ಮುಸಲ್ಮಾನ್ ಸಮುದಾಯ ಕೊಟ್ವಿ. 3 ಕಡೆ ನಾವು ಗೆದ್ವಿ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ಆದಾಗ 9 ಕ್ಷೇತ್ರಗಳನ್ನು ಗೆದ್ವಿ. ತದನಂತರ ನಡೀತಾ ಇರ್ತಕ್ಕಂಥ ಅದರಲ್ಲೂ ನಮ್ಮ ಸರ್ಕಾರ ಒಂದು ಅರ್ಧ ಅವಧಿಯನ್ನು ಪೂರ್ಣ ಮಾಡಿದಾಗ ಒಂದು ಚುನಾವಣೆ ಆಕಸ್ಮಿಕವಾಗಿ ಅವರು ಅಕಾಲಿಕ ಮರಣ ಆಗಬಾರ್ದಿತ್ತು, ಬಟ್ ಅವರನ್ನು ಜನ ಆಯ್ಕೆ ಮಾಡಿದ್ದು 5 ವರ್ಷಕ್ಕೆ. 5 ವರ್ಷಕ್ಕೆ ಆಯ್ಕೆ ಮಾಡಿದಾಗ ಅವರೊಂದು ಅಕಾಲಿಕ ಮರಣ ಆದಾಗ ನಮ್ಮ ಒಂದು ಪದ್ಧತಿ ಹಿಂದಿಂದ ನಡ್ಕೊಂಡ್ಬಂದಿರೋದು, ಯಾರಾದರೂ ಆ ಕುಟುಂಬದಲ್ಲಿ ನಿಧನರಾದಾಗ ನಾವೊಂದು ಗೌರವ ಸೂಚಕವಾಗಿ ಆ ಒಂದು ಕುಟುಂಬದವರಿಗೆ ಟಿಕೆಟ್ ಕೊಡುವಂಥ ಪದ್ಧತಿಯನ್ನು ಇಟ್ಕೊಂಡ್ಬಂದಿದ್ವಿ. ಇದು ಒಂದು ಮಾನವೀಯ ದೃಷ್ಟಿಕೋನದಿಂದ ಮತ್ತು ಪಕ್ಷದ ಹಿತದೃಷ್ಟಿಯಿಂದನೂ ಸಮೇತ ಒಂದು ಅವಕಾಶ. ಯಾಕೆಂದ್ರೆ ಅವರೊಂದು 5 ವರ್ಷಕ್ಕೆ ಅಂತ ಆಯ್ಕೆ ಆಗಿರ್ತಾರೆ, ಅವ್ರ ಮನೆಯವ್ರಿಗೊಂದು ಟಿಕೆಟ್ ಕೊಡೋಣ. ಟಿಕೆಟ್ ಕೊಟ್ಟರು ಮನೆಯವರೆಲ್ಲ ಆಯ್ಕೆ ಮಾಡೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಆಯ್ಕೆ ಮಾಡೋದು. ಇದು ಒಂದು ಕಡೆ ಆಯಿತು. ಅಂದರೆ ಇನ್ನೊಂದು ಮುಸಲ್ಮಾನ್ ಸಮುದಾಯಕ್ಕೆ ಅಂದಾಗ ನಾನು ಇಲ್ಲಿ ಕೆಲವರು ನಾಯಕರುಗಳು ಮೊನ್ನೆಲ್ಲ ಪ್ರೆಸ್ ಮೀಟ್ ಮಾಡಿರೋದನ್ನ ಉಲ್ಲೇಖ ಮಾಡ್ತಾ, ಕೆಲವರ ಒತ್ತಡ ಕೇವಲ ಒಬ್ಬ ವ್ಯಕ್ತಿಗೋಸ್ಕರನೇ ಇತ್ತು ಅಂದಾಗ ಅಲ್ಲಿ ಪಕ್ಷಕ್ಕೋಸ್ಕರ ದುಡ್ದಿರ್ತಕ್ಕಂಥ ಹಲವು ನಾಯಕರು ಇರ್ತಾರೆ, ಅವರ ಹೆಸರುಗಳನ್ನ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಒಂದು ತಕರಾರು. ಅಥವಾ ಅಷ್ಟೂ ಜನರಲ್ಲಿ ಒಂದು ಒಮ್ಮತ ಏನಾದರೂ ಮೂಡಿದ್ರೆ ಖಂಡಿತವಾಗ್ಲೂ ಕೊಡ್ತಾ ಇದ್ರೇನು. ಯಾಕೆಂದ್ರೆ ಉದಾಹರಣೆ, ಈಗ ಟಿಕೆಟ್ ಸಿಕ್ಕಿಲ್ಲ ಅಂತ ಪಕ್ಷದಲ್ಲೂ ಅಷ್ಟು ಜನ ಎಲ್ಲ ಸೇರಿ ಏನಾದರೂ ಒಬ್ಬ ಕ್ಯಾಂಡಿಡೇಟ್ ನಿಲ್ಲಿಸಿ ಅವ್ರಿಗೆ ಏನಾದ್ರು ಬೆಂಬಲ ಕೊಟ್ಟಿದ್ರೆ ಏನೋ ಹೇಳ್ಬೋದಿತ್ತು. ಮುಸಲ್ಮಾನ್ ಸಮುದಾಯದಿಂದನೇ ಒಟ್ಟು 21 ನಾಮಿನೇಷನ್ ಹಾಕಿ ಅದರಲ್ಲಿ ಕೊನೆಗೆ 14 ಜನ ಏನೋ ಕಣದಲ್ಲಿ ಉಳಿಯುವಂಥ ಪರಿಸ್ಥಿತಿ ಆದಾಗ, ಅಂದರೆ ನಾವಲ್ಲಿ ಒಬ್ಬ ಅಭ್ಯರ್ಥಿ ಕೊಟ್ಟಿದ್ರೂ ಸಹ ಮತ್ತೆ ಅಲ್ಲಿ ಬಂಡಾಯದ ಬೇಗುದಿ ಹೇಳ್ತಾ ಇತ್ತು ಅನ್ನುವಂಥದ್ದು ಅಷ್ಟೇ ಸತ್ಯ. ಮತ್ತೆ ಇನ್ನೊಂದು, ಇವತ್ತು ಕಾಂಗ್ರೆಸ್ ಅದನ್ನು ಸುಧಾರಿಸಬಹುದಿತ್ತು. ಈಗ ಉದಾಹರಣೆ ಯಾರು ನಮ್ಮ ಪೈಲ್ವಾನ್ ಅವ್ರ ವಿಚಾರ, ಪೈಲ್ವಾನ್ ಅವ್ರಿಗೂ ರಿಕ್ವೆಸ್ಟ್ ಎಲ್ಲ ಮಾಡಿದ್ವಿ, ಕೊನೆಗೆ ಅವರು ಹಾಕೇ ಬಿಟ್ಟರು. ಆಮೇಲೆ ನಮ್ಗೆ ಇಲ್ಲಿ ಸೆಷನ್ ಇತ್ತು ಮೇಡಮ್, ಸೆಷನ್ನ ಬಿಟ್ಟು ನಾವು ಹೋಗೋದಕ್ಕಾಗಲ್ಲ, ಬಜೆಟ್ ಸೆಷನ್ ನಡೀತಾ ಇತ್ತು. ಸೆಷನ್ ಆಗಬೇಕಾದ್ರೆ ನಮ್ದು ಸೆಷನ್ ಮುಗಿದ್ಮೇಲೆ ರಿಜ್ವಾನ್ ಅವರು ಮತ್ತೆ ಸಲೀಂ ಅಹಮದ್ ಅವರು ಸಂಜೆ ಹೋಗಿದ್ರು. ಅಷ್ಟೊತ್ತಿಗೆ ನಾಮಿನೇಷನ್ ಅಧಿಕೃತವಾಗಿ ಹೋಗಿತ್ತು. ಕೊನೆಗೆ ಅವರು ಒಂದು ಚುನಾವಣೆಯಿಂದನೇ ನಾನು ನಿವೃತ್ತಿ ತಗೊಳ್ತೀನಿ ಅಂತ ಘೋಷಣೆ ಮಾಡಿದ್ರು. ಉಳಿದವ್ರಿಗೂ ನಾವು ಕೇಳ್ಕೊಂಡು ಅದರಲ್ಲಿ ಯಾರು ಅಂತ ಸಹಕಾರವನ್ನು ಕೊಡಲಿಲ್ಲ. ಎಲ್ಲರೂ ಪ್ರತಿಷ್ಠೆಗೆ ಬಿದ್ದಿದ್ರು, ನಾನು ನಿಲ್ತೀನಿ ಅಂತ ಹೇಳಿ ಆಯಿತು. ಇಷ್ಟೆಲ್ಲ ನಡೆದ ಮೇಲೆ ಬಹಳ ಮುಖ್ಯವಾಗಿ ಸುರ್ಜೇವಾಲಾ ಅವರು ಮತ್ತು ಅಭಿಷೇಕ್ ದತ್ ಅವರು, ನಾನು ನಮ್ಮ ರಾಜ್ಯ ನಾಯಕರಿಗಿಂತ ಹೆಚ್ಚಾಗಿ AICC ನಾಯಕರು ಖುದ್ದಂ ಅಲ್ಲಿ ಇದ್ರು, ದಾವಣಗೆರೆನಲ್ಲಿ ಇದ್ರು. ಅವರಿಗೆ ಪ್ರತಿಯೊಂದು ಮೂವ್ಮೆಂಟ್ಸ್ಗಳು ಗೊತ್ತಿದೆ, ಏನಾದರೂ ತಪ್ಪಾಗಿದೆಯಾ ಮತ್ತಿನ್ನೊಂದು ಅಂತ. ಮತ್ತೆ ಇವತ್ತು ಅಲ್ಪಸಂಖ್ಯಾತ ಘಟಕ ಏನು ಜಬ್ಬರ್ ಅವರು ಇದ್ದಾರೆ, ನಮ್ಮಲ್ಲಿ INTC ಇದೆ, ಅಥವಾ ಕಾರ್ಮಿಕ ಘಟಕ ಇದೆ, ಅಥವಾ SC ಮೋರ್ಚಾ ಇದೆ, ಅಥವಾ ST ಮೋರ್ಚಾ ಇದೆ. ಇವೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಚುನಾವಣೆ ಅಂದಾಗ ಸೈನಿಕರ ರೀತಿ ಆ ಒಂದು ಕಮಿಟಿನಲ್ಲಿರೋರನ್ನ ತಯಾರಿ ಮಾಡಿ ಇಂಥ ಬೂತು ಇಂಥ ಬ್ಲಾಕು ಮತ್ತಿನ್ನೊಂದು ಕಡೆ ಕಳಿಸಿ ಆ ಒಂದು ನಾಯಕರುಗಳು ಇಲ್ಲಿ ಹೇಳುವಂಥದ್ದಲ್ಲ, ಅದು ಸ್ವಯಂವಾಗಿ ನಾವು ಒಂದು ಪಕ್ಷ ನಮ್ಗೆ ಇಷ್ಟೆಲ್ಲ ಕೊಟ್ಟಿದ ಮೇಲೆ ಪಕ್ಷಕ್ಕೆ ಋಣ ತೀರ್ಸೋದು ನನ್ನ ಜವಾಬ್ದಾರಿ ಆಗಿರ್ತದೆ. ಯಾರು ಏನು ಆರ್ತಿ ತಟ್ಟೆ ಎತ್ಬಿಟ್ಟು ಕರಿಬೇಕು ಅಂತ ಅಲ್ಲ, ಪಕ್ಷದ ಜವಾಬ್ದಾರಿ. ಪಕ್ಷ ನಿಮ್ಮನ್ನ MLA ಮಾಡಿದ್ಯೋ, MLC ಮಾಡಿದ್ಯೋ, ರಾಜ್ಯಸಭಾ ಮಾಡಿದ್ಯೋ, ಪಕ್ಷಕ್ಕೆ ನೀವೇನು ಕೊಡ್ತೀರಿ? ಸಂಕಷ್ಟದ ಸಂದರ್ಭ ಜೊತೆಗೆ ನಿಲ್ಲೋನೇ ನಿಜವಾದ ಕಾರ್ಯಕರ್ತ ಆಗಿರ್ತಾನೆ. ಆ ಒಂದು ವಿಚಾರದಲ್ಲಿ ನಾನು ಮನೆಗೆ ಬರಲಿಲ್ಲ ಅಂತ ನಮ್ಮ ನಾಯಕರುಗಳು ಹೇಳಿದ್ರು ಅನ್ನುವಂಥ ವಿಚಾರ. ಮತ್ತೆ ಅವರಾಗೆ ಖುದ್ದು ರಾಜೀನಾಮೆ ಕೊಟ್ಟರು. ಜಬ್ಬಾರ್ ಅವ್ರಿಗೆ ನಾವು ಏನು ಹೇಳಿಲ್ಲ, ಪಕ್ಷದ್ದಿಲ್ಲ, ಖುದ್ದು ಅವರಾಗೆ ಕೊಟ್ಟಿದ್ದಾರೆ. ಆದರೆ ಇವ್ರು ನಜೀರ್ ಅಹಮದ್ ವಿಚಾರದಲ್ಲಿ ಹೌದು, ಪಕ್ಷದ ಹೈಕಮಾಂಡ್ ಅವರಿಗೆ ಏನು ನಿಮ್ಮನ್ನ ಇಲ್ಲಿ ಸ್ಥಾನದಿಂದ, ಮುಖ್ಯಮಂತ್ರಿ ಕಾರ್ಯದರ್ಶಿ ಸ್ಥಾನದಿಂದ, ರಾಜ್ಯಕ್ಕೆ ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನದಿಂದ ಹೋಗಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆದರೆ ನಜೀರ್ ಅಹಮದ್ ಅವರು ಅವರ MLC ಸ್ಥಾನ ಹಾಗೆ ಇದೆ, ಜಬ್ಬರ್ ಅವರ MLC ಸ್ಥಾನವು ಹಾಗೆ ಇದೆ. ಅವ್ರನ್ನ ನಾವೇನು ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ. ಅಥವಾ ಇವತ್ತು JDSನವ್ರು ಮಾತನಾಡುವಂಥವ್ರು 18 ಜನರಲ್ಲಿ ಒಬ್ಬ ಮುಸಲ್ಮಾನ್ MLA, ಅಥವಾ ಇವ್ರು ರಾಜ್ಯಸಭೆಗೆ ಹೋಗಿದ್ದಾರೆ ಕರ್ನಾಟಕದಿಂದ ಒಬ್ಬ ಮುಸಲ್ಮಾನ, ಅಥವಾ ಇವ್ರು ಕೇಂದ್ರ ಸಚಿವರಲ್ಲಿ ಒಬ್ಬ ಮುಸಲ್ಮಾನ್ ಇದ್ರೆ ಅವ್ರಿಗೊಂದು ನೈತಿಕತೆ ಇರ್ತದೆ. ಅಥವಾ BJP ಮುಂದೆ ಮಾತಾಡ್ತದೆ ಅಂದ್ರೂ 224 ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ. ಅಥವಾ ಏನೋ ಇವತ್ತು ಕೇಂದ್ರದಲ್ಲಿ ಅಷ್ಟು ಜನ ಮಂತ್ರಿ ಇದ್ದಾರೆ, ಒಬ್ಬ ಮುಸಲ್ಮಾನ ಇಲ್ಲ. ಇದು ವಾಸ್ತವ ಸತ್ಯ ಇರ್ತಕ್ಕಂಥ
ಅಂತಕ್ಕಂಥದ್ದು. Right. ಇವತ್ತು JDS ವಕ್ತಾರೇನೋ ಮಾತಾಡಿದ್ರು, ಅಲ್ಲ ಸ್ವಾಮಿ ನಿಮಗೆ BJP ಅವ್ರು ಹೇಳಿದ್ರು ನಮಗೆ ಗಡ್ಡ ಹಾಕ್ತಾರದು ಟೋಪಿ ಹಾಕ್ತಾರದು ವೋಟ್ ಬೇಡ ಅಂತೇಳಿ. ಒಂದು ಜಾತ್ಯತೀತ ಅನ್ನೋ ಪಕ್ಷ ಇವತ್ತು ಜಾತ್ಯತೀತನ ಬ್ರಾಕೆಟ್ ಅಲ್ಲಿ ಹಾಕೊಂಡಿದ್ದಾರೆ. ಕರ್ನಾಟಕ ಜನತಾದಳ, ಕರ್ನಾಟಕ ಪ್ರದೇಶ ಜನತಾದಳ ಅಂತೇಳಿ ಜಾತ್ಯತೀತ ಮೂಲಕ್ಕೆ ಸೇರಿಸಿದ್ದಾರೆ. ನಿಮ್ಮಿಂದ ಅಲ್ಪಸಂಖ್ಯಾತರಿಗೆ ನ್ಯಾಯ ಅನ್ನುವಂಥದ್ದು ಸುಳ್ಳು. ನೀವು ಮುಂದೆ ಅವಕಾಶ ಕೊಡಿ. ನಮ್ಮ ಪಕ್ಷ ಇವತ್ತು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಯಾವ್ಯಾವ ಸ್ಥಾನಮಾನವನ್ನ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಅಂತ ನಾ ಹೇಳಬಲ್ಲೆ ಮೇಡಮ್. ಅಲ್ಪಸಂಖ್ಯಾತರು ಈ ರಾಜಕೀಯ ಪಕ್ಷಗಳನ್ನು ನಂಬಿ ಅತಂತ್ರರಾಗಿದ್ದಾರಾ ಅಂತ. ಫಾರ್ ಎಕ್ಸಾಂಪಲ್ಗೆ ಈಗ ದರ್ಶನ್ ಅವರು ಉಲ್ಲೇಖ ಮಾಡ್ದಂಗೆ ಅವರು ಎಷ್ಟೆಷ್ಟು ಅವಕಾಶ ಕೊಟ್ಟಿದ್ದಾರೆ ಅನ್ನೋದನ್ನು ಅವ್ರ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ನೀವು ಎಷ್ಟೆಷ್ಟು ಅವಕಾಶ ಕೊಟ್ಟಿದ್ದೀರಿ ಅಲ್ಪಸಂಖ್ಯಾತರಿಗೆ ಅನ್ನೋದು ನಿಮಗೊಂದು ಕ್ಲಾರಿಟಿ ಇರುತ್ತೆ. ಅವರು ಹೆಂಗೆ ಅತಂತ್ರರಾಗಿದ್ದಾರೆ ಅಲ್ಪಸಂಖ್ಯಾತರು ಅಂತ ನೋಡೋದಾದರೆ ಕಾಂಗ್ರೆಸ್ಸನ್ನು ನಂಬೇಕಾ ಬೇಡ, JDSನ ನಂಬೇಕಾ ಬೇಡ, ಅಯ್ಯೋ BJP ನಮ್ಮ ಪಾಲಿಗೆ ಇಲ್ವೇ ಇಲ್ಲ, ನಾವು ಅಲ್ಪಸಂಖ್ಯಾತರಾಗೆ ಉಳ್ಕೋತೀವಿ, ನಮ್ಮದು ಗುಲಾಮ ಜೀವನ, ಈ ಥರದೊಂದು ಭಾವನೆಯನ್ನು ಈ ರಾಜಕೀಯ ಪಕ್ಷಗಳು ಬಿಲ್ಡ್ ಮಾಡ್ತಾ ಇದ್ದಾವೆ. ಸೈಯದ್ ಅವರೇ ಮೇಡಮ್, ಮೊದಲಾಗಿ ನಮ್ಮ ದರ್ಶನ್ ಅವ್ರು ಹೇಳಿ ಮಾತಿಗೆ ಒಂದು ಮಾತು ಹೇಳ್ತೀನಿ. ಈ ಬಾರಿ ಕಾಂಗ್ರೆಸ್ಸಲ್ಲಿ ಮುಸಲ್ಮಾನರಿಗೆ ಕೊಟ್ಟಿರೋ ಸೀಟು ನಾವು ಕಂಪೇರ್ ಮಾಡಿದ್ರೆ JDS ಇವ್ರಿಗಿಂತ ಡಬಲ್ ಕೊಟ್ಟಿದ್ವಿ. ಆದರೆ ಈ ಬಾರಿ JDSಗೆ ಜನ ವೋಟ್ ಹಾಕಿಲ್ಲ, ಗೆದ್ದಿಲ್ಲ. ಹಂಗಾಗಿ ನಮ್ಮ ಒಬ್ಬ ಮುಸಲ್ಮಾನನು ಅಸೆಂಬ್ಲಿಗೆ ಹೋಗೋಕ್ಕಾಗಿಲ್ಲ. ಆಮೇಲೆ BJP ಅವರು ಗಡ್ಡ ಟೋಪಿಯವರು ವೋಟ್ ಬೇಡ ಅಂತ ಯಾವುದೋ ಕಾಲದಲ್ಲಿ ಹೇಳಿದರು. ಇವಾಗ ಹಂಗಿಲ್ಲ. ಒಂದು ಹೇಳ್ತೀನಿ ಬಟ್ ಐ ರಿಯಲಿ ಅಪ್ರಿಷಿಯೇಟ್ ದೆಮ್. ಯಾಕಂದರೆ ಅವರು ಮುಖದ ಮೇಲೆ ಒಬ್ಬನ ಚಾಲೆಂಜ್ ಮಾಡಿ ಹೇಳ್ತಾರೆ ನಮಗೆ ನಾವು ನಿಮ್ಮ ಶತ್ರುಗಳು ಅಂತ. ಇವ್ರ ಥರ ಬೆನ್ನಿಗೆ ಚೂರಿ ಹಾಕಲ್ಲ. ಶತ್ರುಗಳ ಜೊತೆ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ, ಲೆಟ್ ಮಿ ಕ್ಲಾರಿಫೈ. ಅವ್ರು ಏನಾದರೂ ಹೇಳಿದ್ರೆ ಓಪನ್ ಆಗಿ ಹೇಳ್ತಾರೆ. ಇವ್ರ ಥರ ನಮ್ಮ ಮೈ ಬ್ರದರ್ಸ್ ಅಂದ್ಕೊಂಡು ಹಳ್ಳಕ್ಕೆ ತಳ್ಳೋ ಅಂತ ಕೆಲಸ ಮಾಡಲ್ಲ. ಆಯಿತಾ ಮೇಡಮ್? ಇವಾಗ ಇವ್ರು ಹೇಳಿದ್ರು ಸೆಂಟ್ರಲಲ್ಲಿ ಒಂದು ಮಿನಿಸ್ಟರ್ ಇಲ್ಲ. ಇವಾಗ ಇಲ್ಲಿಂದ ಆಯ್ಕೆ ಆಗಿರೋದ್ರಲ್ಲಿ BJPಗೆ ಯಾವ ಮುಸಲ್ಮಾನು BJP ಟಿಕೆಟ್ ಕೊಡ್ಬೋದು ಮುಸ್ಲಿಮ್ಸ್ಗೆ, ಬಟ್ ಯಾವ ಮುಸಲ್ಮಾನನು BJPಗೆ ಹೋಗಲ್ಲ. ದಟ್ ಈಸ್ ಫ್ಯಾಕ್ಟ್. ಹಂಗಾಗಿ ಯಾರೂ ಹೋಗಿಲ್ಲ. ಸೆಂಟ್ರಲಲ್ಲಿ ಒಂದು ಮಿನಿಸ್ಟರ್ ಇಲ್ಲ ಅಂದರೆ ಸೆಂಟ್ರಲಲ್ಲಿ ಇಲ್ಲಿಂದ ಹೋಗಿರೋರು ಮುಸಲ್ಮಾನರು ಎಷ್ಟು ಜನ ಇದ್ದಾರೆ? ಇಲ್ಲ. ಸೊ ನೆಕ್ಸ್ಟ್, ಇವಾಗ ಇವ್ರ ಪಕ್ಷ ಮುಸ್ಲಿಮ್ಗೋಸ್ಕರ ಫಾರ್ ದ ಮುಸ್ಲಿಮ್, ಆಫ್ ದ ಮುಸ್ಲಿಮ್, ಬೈ ದ ಮುಸ್ಲಿಮ್ ಅಲ್ವಾ ಮೇಡಮ್? ಇವಾಗ ಗೆದ್ದಿರೋರಿಗೆ ಕೊಟ್ಟಿರೋ ಸ್ಥಾನಮಾನ ಏನು? DCM ಮಾಡಿಬಿಟ್ರಾ, ಹೋಮ್ ಮಿನಿಸ್ಟರ್ ಮಾಡಿಬಿಟ್ರಾ, ಹೆಲ್ತ್ ಮಿನಿಸ್ಟರ್ ಮಾಡಿಬಿಟ್ರಾ, ಫೈನಾನ್ಸ್ ಮಿನಿಸ್ಟರ್ ಮಾಡಿಬಿಟ್ರಾ, ಪವರ್ ಮಿನಿಸ್ಟರ್ ಮಾಡಿಬಿಟ್ರಾ? ಮುಸಲ್ಮಾನಿಗೆ ಏನು ಮಾಡಿದ್ದೀರಿ? ಜಮೀರ್ ಅವರಿಗೆ ಒಂದು ಹುದ್ದೆ ಕೊಟ್ಟಿದ್ದೀರಿ. ಆಮೇಲೆ UT ಖಾದರ್ಗೆ ಸ್ಪೀಕರ್ ಮಾಡಿ ಕೈ ಬಿಟ್ಟಿದ್ದೀರಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಪ್ಲಸ್ ಇವಾಗ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಮುಸಲ್ಮಾನರು ಅಂದರೆ ನೀವು ತಲೆ ಮೇಲೆ ಕರಗ ಎತ್ಕೊಂಡು ಮೆರಿತೀವಿ, ನಾವು ಹಂಗೆ ಮೆರಿತೀವಿ ಅಂತೀರಲ್ಲಪ್ಪ. ಇದೇ ಮುಸಲ್ಮಾನರು MLAಗಳು ಎಷ್ಟು ಜನ ಅಸೆಂಬ್ಲಿಯಲ್ಲಿ ನಮ್ಮ ಸಮುದಾಯಕ್ಕೋಸ್ಕರ ಧ್ವನಿ ಎತ್ತಿದ್ದಾರೆ. ಇದೇ ಕೋಗಿಲ್ ಲೇಔಟು, ಇದೇ ತೂಬಾ ಲೇಔಟು, ಜನ ಬೀದಿ ಪಾಲಾಗೋದ್ರು. ಒಬ್ಬ ಮುಸಲ್ಮಾನ್ MLA ಫ್ರಮ್ ಕಾಂಗ್ರೆಸ್ಸಿಂದ ಒಬ್ಬ ಮುಸಲ್ಮಾನ್ MLA ಅಸೆಂಬ್ಲಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಮಾತಾಡಿದಾರ? ಇಲ್ಲ. ಇಲ್ಲಿವರೆಗೂ ನಿಮ್ಮ ಕಾಂಗ್ರೆಸ್ CM ಇಂದ ಇಲ್ಲಿವರೆಗೂ ಯಾರಾದರೂ ಕೋಗಿಲ್ ಲೇಔಟಲ್ಲಿ ಆಗಿರೋದು ತಪ್ಪು, ಅದಕ್ಕೆ ನಾವು ಸರಿಪಡಿಸ್ತೀವಿ ಅಂತ ಹೇಳಿದಾರ? ಅದೇ ಕುಮಾರಣ್ಣ 10 ಸಲ ಮಾತಾಡಿದ್ದಾರೆ. PM ಫಂಡಿಂದ ಸಾಧ್ಯವಾದರೆ ಆದಷ್ಟು ಮನೆಗಳು ಕೊಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳೋರೆ. ಆದರೂ ನಾವು ವಿರೋಧಿಗಳು, ನಾವು ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದೀವಿ. ಇದೇ ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ನಮಗೆ ಸಿಕ್ಕಿದ ಪರಿಣಾಮ ಏನು? ಬೆನ್ನಿಗೆ ಚೂರಿ ಹಾಕಿ ಕುಮಾರಣ್ಣನ ಮನೆ ಕಳಿಸಿದ್ರಿ. ಇದು ಗೊತ್ತಿರುವಂಥ ವಿಷಯ. ಆಯಿತಾ? ಇದೇ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಜೊತೆಯಲ್ಲಿ ನೀವು ಅಲಯನ್ಸ್ ಮಾಡ್ಕೊಂಡು ಗೌರ್ಮೆಂಟ್ ಮಾಡ್ಕೊಂಡಿಲ್ವಾ? ಇದು ಶಿವಸೇನಾ ಯಾವ ಪಕ್ಷ ಮೇಡಮ್? ಕೋಮುವಾದಿಗಳ ಪಕ್ಷ ಅಲ್ವಾ ಅದು? ಹಿಂದೂ ಪಕ್ಷ ಅಲ್ವಾ ಅದು? ಈಗ ಸೆಕ್ಯುಲರ್ ಆಗಿರೋದು ಅವರುವೆ. ಇದೇ ನಮ್ಮ ಠಾಕ್ರೆ ಅವರು ಇದ್ದಾಗ ಏನು ಹೇಳಿದರು? ಮುಸಲ್ಮಾನರಿಗೆ ಹಜ್ಗೆ ಹೋಗಿ ಬಿಡಲ್ಲ ಅಂತ ಹೇಳಿದರು. ಅಂಥವ್ರ ಜೊತೆಯಲ್ಲಿ ನೀವು ಅಲಯನ್ಸ್ ಮಾಡ್ಕೋಬೋದು. BJP ಜೊತೆಯಲ್ಲಿ ನಾವು ಅಲಯನ್ಸ್ ಮಾಡಿಕೊಂಡ್ರೆ ತಪ್ಪು. ಇದೇ ರೀತಿ ಮುಸಲ್ಮಾನರಿಗೆ ಇವರು BJP ಗುಮ್ಮ ತೋರಿಸಿ ಮುಸಲ್ಮಾನರಿಗೆ ಬಕ್ರಾಗಳು ಮಾಡಿ ಮುಸಲ್ಮಾನರಿಗೆ ಹಳ್ಳಕ್ಕೆ ತಳ್ಳೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಮುಸಲ್ಮಾನರಿಗೆ ಇವರು ವೋಟ್ ಬ್ಯಾಂಕ್ ಥರ ಯೂಸ್ ಮಾಡ್ತಾ ಇರೋದು. ದಾವಣಗೆರೆ ಜನಕ್ಕೆ ಅದು ರಿಯಲೈಸ್ ಆಗಿದೆ. ಹಂಗಾದ್ರೆ ಆಲ್ಮೋಸ್ಟ್ ಆಲ್ ಆಗಬೇಕು. ಈಗ ರಿಸಲ್ಟ್ಸ್ ಏನು ಬರ್ಬೋದು ಹಂಗಾದ್ರೆ? ಮೇಡಮ್, ನನ್ನ ಪ್ರಕಾರ ಸಮರ್ಥ್ ಅವ್ರು ಸೋಲ್ತಾರೆ.
ನನ್ನ ಪ್ರಕಾರ. ಬೈ ಚಾನ್ಸ್ ಏನಾದರೂ ಅವ್ರು ಗೆದ್ರೆ ದಾವಣಗೆರೆ ಮುಸ್ಲಿಂ ಸೋತ್ರು ಅಂತ ಲೆಕ್ಕ. ಸ್ವಾಭಿಮಾನ ಇಲ್ಲ ಅವ್ರಿಗೆ ಅಂತ. ಯಾಕಂದರೆ ಅಲ್ಲಿ ಇರೋ ಮುಸಲ್ಮಾನರು ಎಲ್ಲ ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಸೀಟ್ ಬೇಕಾಗಿತ್ತು, ನಮ್ಗೆ ಅನ್ಯಾಯ ಆಗಿದೆ, ನಾವು ವೋಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಸ್ವಾಭಿಮಾನಿ ಮುಸಲ್ಮಾನರುಗಳು ಈ ಬಾರಿ ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕು. ಇದು ಪ್ರಜಾಪ್ರಭುತ್ವನ ಇಲ್ಲ ರಾಜಪ್ರಭುತ್ವನ? ರಾಜಪ್ರಭುತ್ವ ತಾನೆ. ಯಾವ ಡಿಕ್ಷನರಿಯಲ್ಲಿ ಬರ್ದಿದೆ, ನೀವು ಯಾವ ಕಾನೂನಲ್ಲಿ ಬರ್ದಿದೆ, ಅವ್ರ ಸತ್ರ ಅವ್ರ ಮಗನಿಗೆ ಕೊಡಬೇಕು ಅಂತ, ಅದು ರಾಜಪ್ರಭುತ್ವ. ಅದು ರೈಟ್, ಅಲ್ಲಿಗೆ ಬರ್ತೀನಿ. ದರ್ಶನ್ ಅವರು ನೀವು ಅದನ್ನೇ ಆಗಲೇ ಉಲ್ಲೇಖ ಮಾಡಿದ್ರಿ. ಸಹಜವಾಗಿ ಈಗ ನಮ್ಮ ಪಕ್ಷದಲ್ಲಿ ಈಗ ಯಾರಾದರೂ ಕಾಲವಾದ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರಿಗೆ ಕೊಡೋದು ಒಂದು ಪ್ರತೀತಿ ಅಂತ ನಡ್ಕೊಂಡ್ಬಂದಿದೆ, ಅದನ್ನು ನಾವು ಪಾಲನೆ ಮಾಡಿದ್ದೀವಿ ಅಂತ ಹೇಳಿ. ಅವ್ರ ಮನೇಲಿ MLA ಇದ್ದಾರೆ, MP ಇದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ ಅವರು ಸ್ವತಃ SS ಮಲ್ಲಿಕಾರ್ಜುನ್ ಅವರು. ರೈಟ್, ಅದನ್ನು ಮೀರಿನೂ ಸ್ವತಃ ಶಾಮನೂರು ಶಿವಶಂಕರಪ್ಪನವರೇ ಇದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ನನ್ನ ಮುಂದಿನ ಉತ್ತರಾಧಿಕಾರಿಗಳು ನೀವು ಅನ್ನೋ ರೀತಿಯಲ್ಲಿ ಮಾತನಾಡಿದ ಸಂದರ್ಭದಲ್ಲಿ ಆ ಅವಕಾಶವನ್ನು ಅವ್ರಿಗೆ ಕೊಟ್ಟಿದ್ರೆ ಮೇ ಬಿ ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಕ್ತಿತ್ತೇನೋ. ಅದ್ರ ವಿರುದ್ಧವಾಗಿ ನೀವು ನಡ್ಕೊಂಡಂಗೆ ಕಾಣ್ತಾ ಇದೆ. ಮೇಡಮ್, ಈಗ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಕೆಲವರು ಜನರ ಬಯಕೆ ವಿಚಾರದಲ್ಲಿ ನೀವು ಪ್ರಶ್ನೆಗಳು ಕೇಳ್ತೀರಿ. ಒಬ್ಬರು ಆ್ಯಂಕರ್ ಆಗಿ ಕೂತ್ಕೊಂಡು ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್. ಆದರೆ ನಾನು ಮೊದಲೇನು ಹೇಳಿದೆ, ನೋಡಿ, ಒಂದು ಚುನಾವಣೆ ಅಂತಂದಾಗ ಗೆಲುವೇ ಮುಖ್ಯ ಆಗಿರ್ತದೆ. ನಾವು ಸೋಲೋದಕ್ಕೋಸ್ಕರ ಒಂದು ಚುನಾವಣೆಗೆ ನಿಲ್ಲೋದಕ್ಕೆ ಹೋಗಿಲ್ಲ, ಅಥವಾ ನಾವು ಇದೊಂದು ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು. ಉದಾಹರಣೆ, ಈಗ ನಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ, ಈವನ್ ಸುರ್ಜೇವಾಲಾ ಅವರೇ ಖುದ್ದು ಬಂದು, ಮತ್ತು ಅಭಿಷೇಕ್ ದತ್ ಅವರಾಗಲಿ, ಪ್ರತಿಯೊಬ್ಬ ನ್ಯಾಷನಲ್ ಮಟ್ಟದ ನಾಯಕರು ಮತ್ತು ರಾಜ್ಯ ಮಟ್ಟದ ಮತ್ತು ಸಚಿವರಾದಿಗಳಾಗಿ MLAಗಳಾಗಿ ಎಲ್ಲರೂ ಆ ಒಂದು ಇಟ್ ಈಸ್ ಎ ರಣರಂಗ. ಆ ಒಂದು ಯುದ್ಧ ಭೂಮಿಗೆ ಹೋದಾಗ ನಾವು ಶಸ್ತ್ರತ್ಯಾಗ ಮಾಡುವಂಥವ್ರು ಅಲ್ಲ. ನಿಮ್ಮ ಕೆಲವೊಂದು ಒಪಿನಿಯನ್ಗಳಿಗೆ ನಾನು ಗೌರವಿಸ್ತಾ ಅಲ್ಲ. ಹಾಗಾದ್ರೆ ಅಲ್ಪಸಂಖ್ಯಾತರಿಗೆ ಏನಾದ್ರು ಟಿಕೆಟ್ ಕೊಟ್ಟಿದ್ದು ನೀವು ಸೋಲ್ತಿದ್ರಾ? ಅದಕ್ಕೆ ನಾನು ಅವಾಗಲೇ ಉತ್ತರ ಕೊಟ್ಟಿದ್ದೆ. ಏನಂತಂದ್ರೆ, ಒಂದು ಅಭ್ಯರ್ಥಿಗೆ ಟಿಕೆಟ್ ಕೊಡೋ ಮೊದಲು ನಾವು ಒಂದು ಇಂಟರ್ನಲ್ ಸರ್ವೆ ಆಗೇ ಆಗ್ತದೆ. ಇಂಟರ್ನಲ್ ಪೋಲಲ್ಲಿ ಯಾರು ಬರ್ತಾರೆ, ಅಥವಾ ಯಾರಿಗೆ ಈ ಬಾರಿ ನಾವು ಟಿಕೆಟ್ ಕೊಡ್ಬೋದು, ಅಥವಾ ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು ಅಂತಲ್ಲ, ಅಥವಾ ಅವರು ಕೇಳಿದ್ದು ತಪ್ಪಂತ ಅಲ್ವೇ ಅಲ್ಲ. ಪೋಲ್ ಜನರಿಂದ ಅಲ್ಲ, ಮತ್ತೆ ಅದೇ ಅಲ್ಪಸಂಖ್ಯಾತರು ನಿರ್ಣಾಯಕ 75,000 ಜನ ಎಲ್ಲ ಅದಕ್ಕೆ ವಿರೋಧ ಹೇಳಿದಾಗ ಹೆಂಗೆ ಇಂಟರ್ನಲ್ ಪೋಲ್ ಸತ್ಯದಿಂದ ಆಗಿದೆ ಅಂತ ಹೆಂಗೆ? ವಿತ್ ಲಾಟ್ ಆಫ್ ರೆಸ್ಪೆಕ್ಟ್, ಅಲ್ಪಸಂಖ್ಯಾ ಅಂದ್ರೆ ಮುಸಲ್ಮಾನ್ ಸಮುದಾಯಕ್ಕೆ ವಿಶೇಷವಾದ ಗೌರವ ಸಲ್ಲಿಸ್ತೀನಿ. ಎಂಥ ಅಪಪ್ರಚಾರಗಳಾದರೂ ಸಮೇತ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮನದುಂಬಿ ಪ್ರೀತಿಯಿಂದ ಮತವನ್ನು ಹಾಕಿದ್ದಾರೆ. ಯಾವ್ಯಾವ ರೀತಿ ಹೈಡ್ರಾಮಾ ಚುನಾವಣೆ ಮುಗಿದ್ಮೇಲೆ ನಿಂತಿಲ್ಲ. ಈವನ್ SDP ಅವ್ರಿಗೆ ನಮ್ಮ ಪಕ್ಷದ ಕತೆ ಕಟ್ಕೊಂಡು ಅವ್ರಿಗೇನಾಗಬೇಕು, ಏನು ಹೃದಯನ ಬಕ್ಕೊಂಡು ಕಾಂಗ್ರೆಸ್ನವ್ರು ರೀ, ನಮ್ಮ ಪಕ್ಷ ರೀ, ನಿಮ್ಮ ದೇಶದಲ್ಲಿ ಒಂದೇ ಒಂದು MLA ಗೆಲ್ಸ್ಕೊಳಕ್ಕಾಗಿಲ್ಲ. ಇಡೀ ದೇಶದಲ್ಲಿ ಹೇಳ್ತಾ ಇರುವಂಥದ್ದು ಒಬ್ಬ MP ಇಲ್ಲ. ಇಲ್ಲೆಲ್ಲೋ ಬಂದಿದ್ದೀರಾ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಲ್ಲಿ, ಹಾಗಂತ ಅಪಪ್ರಚಾರ ಮಾಡೋದು. ಒಂದೆರಡು ಯೂಟ್ಯೂಬ್ ಚಾನಲ್ಗಳು ಅದರಲ್ಲೂ ಸಮೇತ ನೋಡ್ತಾ ಇದ್ದೀನಿ. ಏನು ಅವ್ರ ಪ್ರಶ್ನೆಗಳು ಹೆಂಗಿದೆ ಅಂದರೆ, ಕಾಂಗ್ರೆಸ್ಸಿನ ವಿರುದ್ಧವಾಗಿ ಜನರನ್ನ ಎತ್ತಿ ಕಟ್ಟೋ ರೀತಿನೆಲ್ಲ ಪ್ರೊಪಗಂಡಗಳು ಆಯಿತು. ಏನಿವೆ ಅವ್ರು ಮಾಡಿದ್ರು, ನಾವೇನು ಅದಕ್ಕೆ ಬಂದು ಬೇಡ ಅನ್ನಲ್ಲ. ಈ ಒಂದು ದಾವಣಗೆರೆಯ ಮತಕ್ಷೇತ್ರದ ಮುಸಲ್ಮಾನ್ ಮತದಾರರು, ಬಾಗಲಕೋಟೆಯ ಮುಸಲ್ಮಾನ್ ಮತದಾರರು, ಹಾಗೆಯೇ ಕ್ರೈಸ್ತರಾಗಿರ್ಬೋದು ಅಥವಾ ಬೌದ್ಧರಾಗಿರ್ಬೋದು ಅಥವಾ ನಮ್ಮ ಹಿಂದೂ ಧರ್ಮದ ಎಲ್ಲ ಜಾತಿ ಉಪಜಾತಿಯ ಮತದಾರರು ನೋಡಿ ಮೇಡಮ್. ಈಗ SDP ಏನು ಮಾಡ್ತಾ ಇದೆ, ಇದು BJPಯ B ಟೀಮ್. ಅವರೊಂಥರ ಕೋಮುವಾದಿ ಮಾಡಿದ್ರೆ ಇವರೊಂಥರ ಮಾಡ್ತಾ ಇದ್ದಾರೆ. ಅಂದರೆ ಜನಗಳನ್ನ ಎತ್ಕಟ್ಟುವಂಥದ್ದು ಅಥವಾ ಧರ್ಮಗಳ ನಡುವೆ ಒಂದು ಓಟ್ ಕೇಳುವಂಥ ಒಂದು ಪದ್ಧತಿಯನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕೇಳಿ ನಾನು ಯಾಕೆ ಭಾಳ ಪ್ರೀತಿಯಿಂದ ಮುಸಲ್ಮಾನ್ ಸಮುದಾಯಕ್ಕೆ ಗೌರವ ಕೊಟ್ಟೆ ಅಂದರೆ, ಎಸ್, ನಮ್ಮನ್ನು ಅವರು ಅಪ್ಪಿದ್ದಾರೆ, ದಾವಣಗೆರೆಯಲ್ಲಿ ನಮಗೆ ಮತವನ್ನು ಹಾಕಿದ್ದಾರೆ. ನಾನು ಬರ್ಬೇಕಾದ್ರೆ ನನ್ನ ಸ್ನೇಹಿತ ಮುಸಲ್ಮಾನು ದಾವಣಗೆರೆ ಭಾಗದವನೇ, ಅವನ ಜೊತೆ ಅಲ್ಲಿಯೇ ಓಟರ್ ಮಾತಾಡ್ತಾ ಬಂದರೆ, ಇಲ್ಲ ಬಾಯ್, ನಮಗೆ ತುಂಬ ಚೆನ್ನಾಗಿ ಮತವನ್ನು ಹಾಕಿದ್ದಾರೆ, ನಮಗಂತೂ ಕಾನ್ಫಿಡೆಂಟ್ ಇದೆ, ಏನಿಲ್ಲ ಅಂತಂದ್ರು 25,000ದಿಂದ 30,000. ನಾನು BJPಯವರು ಟಿವಿಗಳು ನಾವು ಗೆಲ್ತೀವಿ. 25ರಿಂದ 30,000 ಮಿನಿಮಮ್. ಚುನಾವಣೆ 4ನೇ ತಾರೀಕು ನೀವು ಕರಿತಿರಲ್ಲ, ಬರಬೇಕಲ್ವ, ನಿಮ್ಮ ಮುಂದೆ ಕೂರಬೇಕಲ್ವ, ಆಡಿರೋ ಮಾತು ನಿಮ್ಮ ಚಾನಲಲ್ಲಿ. ಇವರು ಗೆಲ್ಲಬಹುದೇನೋ ಅನ್ನೋ ಪ್ರಶ್ನೆ ಆಗ್ತಾ ಇದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಿ, ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಮತ್ತು 2 ರೀತಿಯ ಅಭಿನಯಗಳನ್ನ ನಾವು ನೋಡಿದ್ವಿ ಮೇಡಮ್. ಬಾಗಲಕೋಟೆನಲ್ಲಿ ಚಿರಂತಿ ಮಠ ಅವ್ರು ಹೇಳ್ತಾರೆ ನನಗೆ ಮುಸ್ಲಿಮರು ಓಟ್ ಬೇಡ ಅಂತ, ವಿಡಿಯೋ ನೋಡಿದ್ದೀನಿ.
ಯತ್ನಾಳ್ ಅವ್ರು ಹೇಳಿದರು ನಮ್ದು ಹಿಂದೂಗಳು ಬಿಟ್ಟು ಯಾರು ಓಟ್ ಹಾಕ್ಬಾರ್ದು ಅಂತ. ಇಲ್ಲಿ ನೋಡ್ರಿ ಅದೇ BJP ನೋಡಿ, ಒಬ್ಬ ಉಚ್ಚಟಿತ ಪಕ್ಷಕ್ಕೆ ಸಂಬಂಧ ಇಲ್ದಿರೋ ವ್ಯಕ್ತಿ ನಾನು ಒಂದ್ಸರಿ ಡೈವರ್ಸ್ ಕೊಟ್ಟ ಮೇಲೆ ನಾನು ಹೋಗಿ ಅಪ್ಕೊಳ್ತೀನಿ ಅಂತಂದ್ರೆ ಅದು ಯಾವ ಲೆಕ್ಕ ಬರ್ತದೆ? ಅದು ಮತ್ತೆ ನೀವು ಮದುವೆ ಆಗಲೇಬೇಕಲ್ಲ. ಪಕ್ಷಕ್ಕೆ ಕರೆದಿಲ್ಲ, ಏನಿಲ್ಲ, ಅವ್ರು ಬರೋದು ಅದು ವಿಜಯೇಂದ್ರಿಗೆ ಗೊತ್ತಿಲ್ಲ. ಒಂದು ವಾರದ ಮೊದಲು ಅವ್ರು ಯಾರು ಯತ್ನಾಳ್ ಬಚ್ಚ ಅನ್ನುವಂಥ ಪದವನ್ನು ವಿಜಯೇಂದ್ರ ಅವರು ಆಡಿದ್ದಾರೆ ಮಾಧ್ಯಮದ ಮುಂದೆ. ಇಲ್ಲಿ ನೋಡಿದರೆ ಮೌಲ್ಯಗಳನ್ನ ಕರೆಸ್ಬಿಟ್ಟು BJP ಅಭ್ಯರ್ಥಿ ಅವರಿಂದ ಆಶೀರ್ವಾದ ಪಡಿತಾರೆ. ತಗೊಳ್ಳಿ, ತಪ್ಪೇನಿಲ್ಲ. ಆದರೆ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಇಲ್ಲಿ ನಿಮಗೆ ಟೋಪಿನೂ ಆಗುತ್ತೆ, ಗಡ್ಡನೂ ಆಗುತ್ತೆ, ಅಲ್ಲಿ ನಿಮಗೆ ಟೋಪಿನೂ ಬೇಡ, ಗಡ್ಡನೂ ಬೇಡ ಅನ್ನುವಂಥ ಮನಸ್ಥಿತಿ ಯಾಕೆ? ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇಫ್ ಯು ಲವ್ ಎವ್ರಿಬಡಿ, ಇಫ್ ಯು ಹೇಟ್ ಎವ್ರಿಬಡಿ. ನೀವು ಈ ಕಡೆ ಲವ್, ಆ ಕಡೆ ಹೇಟು ಅಂತಂದ್ರೆ ಇದು ಒಂಥರ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮೇಡಮ್ AICCಯ ಪೊಲಿಟಿಕಲ್ ಸೆಕ್ರೆಟರಿ ಸೈಯದ್ ನಾಜೀರ್ ಹುಸೇನ್ ಅವರು ಇವತ್ತು ಅವರು ರಾಜ್ಯಸಭೆಗೆ ನಾವು ಕಳಿಸಿದ್ದೀವಿ. ಒಟ್ಟು 10 ಜನ MLAಗಳಿದ್ದಾರೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಸ್ಪೀಕರ್ ಮಾನ್ಯ ಮುಖ್ಯಮಂತ್ರಿಯಿಂದ ಮೇಲ್ಗಡೆ ಇರೋ ಸ್ಥಾನ, ಅದೇನು ಕಮ್ಮಿ ಸ್ಥಾನ ಅಲ್ಲ. ವಿಧಾನಸಭೆಯಲ್ಲಿ ಯಾರು ಇವತ್ತು ಹೊರಗಡೆ ಎಲ್ಲ ಬಂದು ಸಾಬ್ರು ಓಟ್ ಬೇಡ ಅಂತಿದ್ರಲ್ಲ, ಸಭಾಧ್ಯಕ್ಷರೇ ಅನ್ನುವಂಥ ಸ್ಥಾನಕ್ಕೆ ನಾವು ಹೋಗಿ ಖಾದರ್ ಸಾಹೇಬ್ರನ್ನ ಕೂರಿಸಿರೋ ಹೆಮ್ಮೆ ಇದೆ. ಹಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಸಚಿವ ಸ್ಥಾನ, ಅಥವಾ ರಹೀಂ ಖಾನ್ ಅವರಿಗೆ ಪೌರಾಡಳಿತ ಆಗಿರ್ಬೋದು. ಜೊತೆಗೆ ಒಟ್ಟು 10 ಜನ MLAಗಳು, 4 ಜನ MLCಗಳು, ಒಬ್ರು ರಾಜ್ಯಸಭಾ, 16 ಬೋರ್ಡ್ ಚೇರ್ಮನ್ ಆಯ್ತು. ಈಗ BDA ಹ್ಯಾರಿಸ್ ಅವ್ರಿಗೆ ಕೊಟ್ಟಿದ್ದೀವಿ. ಹಾಗೆ ಅನೇಕ ಮುಸ್ಲಿಂ ನಾಯಕರನ್ನ ಕಾಂಗ್ರೆಸ್ ಪಕ್ಷ, ನಾಟ್ ಓನ್ಲಿ ಮುಸಲ್ಮಾನ್ ಮೇಡಮ್, ನಮಗೆ ಎಲ್ಲರೂ ಬೇಕು. ನಾವು ಅದೇನೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ತುಮಾರ ಓಟ್ ನೈ ಚಾಯಿ ಅಂತ ಉದರ್ ತುಮ್ ಹಮಾರ ಪ್ಯಾರ್ ಬೆಹನ್ ಬಾಯಿ ಅನ್ನೋದು ಇದ್ದರು, ಇದು ನಡೆಯಲ್ಲ. ಅದು ಅವ್ರ ಪಾರ್ಟಿ, ನಮ್ಮ ಪಾರ್ಟಿನಲ್ಲಿ ಸಬ್ ಲೋಗ್ ಹಮಾರ ಸಾಥೆ, ನಾವೆಲ್ಲ ಜೊತೆಗೂಡಿ ನಿಮ್ಮ ಜೊತೆಗಿರ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ನ ಸಿದ್ಧಾಂತ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಶಂಕರ್ ಗೌಡ ಬಿರಾದರ್ ಇದ್ದಾರೆ. ನಮಸ್ಕಾರ ಶಂಕರ್ ಅವರೇ. 2.25 ವರ್ಷದ ಆಡಳಿತದಲ್ಲಿ ಹಲವಾರು ಘಟನೆಗಳನ್ನು ನಾವು ನೋಡಿದ್ದೀವಿ. ಕುರ್ಚಿ ಕದನ ಇರ್ಬೋದು, ಸಂಪುಟ ಪುನರಚನೆ ಇರ್ಬೋದು, ಬೈ ಎಲೆಕ್ಷನ್ ಕಳೆದ ಸತಿ ಒಂದಾಯಿತು, ಈ ಸತಿನೂ ಆಯಿತು. ಬಟ್ ಈ ಸಲ ರಾಜೀನಾಮೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ಒಂದು ಉಪಚುನಾವಣೆ. ಏನು ಹೇಳ್ತೀರಾ, ನಿಮ್ಮ ರಿಯಾಕ್ಷನ್ ಏನು? ಒಂದು ರಾಜೀನಾಮೆ ಹಿಂದೆ ಒಂದು ನಾಟಕ ನಡೀತಿದೆ. ಅಂದರೆ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ 350-400 ಹಳ್ಳಿಗಳಲ್ಲಿ ಕುಡಿಯೋ ನೀರು ಸಿಗ್ತಿಲ್ಲ. ಯುವಕರಿಗೆ ಇವರು ಉದ್ಯೋಗ ಏನು ಕೊಡ್ತೀನಿ ಅಂದರು, ಲಾಸ್ಟ್ 3 ವರ್ಷಗಳಲ್ಲಿ ಪೂರ್ಣ ಮಾಡಿಲ್ಲ. ಅವ್ರು ಹೋರಾಟ ಮಾಡ್ತೀನಿ ಅಂದರೆ 1 ವರ್ಷ ಯಾವುದೇ ರೀತಿ ಹೋರಾಟ ಆಗಬಾರ್ದು ಅಂತ ಇವತ್ತು ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವೆಲ್ಲವನ್ನು ಮುಚ್ಚಬೇಕು, ಜನರ ತೊಂದರೆಗಳನ್ನು ಮರೆಮಾಚಬೇಕು ಅಂತ ಅಂದರೆ ಇವ್ರು ನಾಟಕ ಮಾಡಬೇಕು, ಬೀದಿ ನಾಟಕ ಮಾಡಬೇಕು. ಹಾಗಾಗಿ ಇವರೆಲ್ಲ ಬೀದಿ ನಾಟಕ ಮಾಡ್ತಾರೆ. ನಾಳೆ ಅವರೆಲ್ಲರೂ ಒಂದಾಗ್ತಾರೆ. ಇವ್ರು ಯಾರೂ ಅಲ್ಪಸಂಖ್ಯಾತರ ಲೀಡರ್ಗಳಲ್ಲ, ನಾಯಕರಲ್ಲ. ಅವ್ರು ಕೇವಲ ರಾಜಕಾರಣಿಗಳು. ಅವರೊಂದು ದುಡ್ಡುಗೋಸ್ಕರ ಕಾಂಗ್ರೆಸ್ ಅಷ್ಟೇ ಡೈವರ್ಟಿಂಗ್ ಪಾಲಿಟಿಕ್ಸ್ ಕಾಂಗ್ರೆಸ್ ಮಾಡ್ತಿದೆ. ಇದೆಲ್ಲ ವ್ಯವಸ್ಥಿತವಾಗಿ ನಡೀತಿರುವಂಥ ವಿಚಾರಗಳು. ಇದು ಯಾವುದೂ ಏನೋ ಓವರ್ ನೈಟ್ ಆಗಿದ್ದಲ್ಲ. ಇದು ಆಯ್ತಪ್ಪ, ಎಲೆಕ್ಷನ್ ಆಗಿ 4-5 ದಿವಸ ಆದಮೇಲೆ ಇವರು ರಿಸೈನ್ ಮಾಡಬೇಕಾ? ಏನು KPCC ಆಫೀಸಲ್ಲಿ ಇವ್ರು ಯಾಕೆ ಪ್ರೆಸ್ ಮೀಟ್, KPCC ಆಫೀಸಲ್ಲಿ ಹೆಂಗೆ ಪ್ರೆಸ್ ಮೀಟ್ ಆಗುತ್ತೆ? ಇವ್ರು ಯಾರು? ಇದೆಲ್ಲ ಡೈವರ್ಟಿಂಗ್ ಪಾಲಿಟಿಕ್ಸು. ರಾಜ್ಯದಲ್ಲಿ ರಸ್ತೆಗಳು ಹಾಳಾಗಿದೆ, ಜನರಿಗೆ ಕುಡಿಯೋ ನೀರು ಸಿಗ್ತಿಲ್ಲ, ಜನರ ಬೇಸಿಕ್ ನೆಸಿಟಿನ ಇವ್ರು ಯಾರು ಪೂರ್ಣ ಮಾಡೋಕ್ಕೆ ರೆಡಿ ಇಲ್ಲ. ಆಮೇಲೆ ಇನ್ನೊಂದು ನೋಡಿ, ದೇಶದ ಇತಿಹಾಸದಲ್ಲೇ ಮೊದಲ ಬಾರಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನ್ ಸಿಗ್ತಿದೆ. ಅಂದರೆ ಚುನಾವಣಾ ರಾಜಕಾರಣದಲ್ಲಿ ಇದು ದೊಡ್ಡ ಐತಿಹಾಸಿಕ ನಿರ್ಧಾರ ರೀ. ಇಷ್ಟೊಂದು ದೊಡ್ಡ ವಿಚಾರಗಳು ದೇಶದಲ್ಲಿ ನಡೀತಿರುವಾಗ ಇವರು ಡೈವರ್ಟಿಂಗ್ ಮಾಡ್ತಿದಾರಲ್ವಾ, ಇದು ಏನಕ್ಕಂದರೆ ಇದೆಲ್ಲ ವಿಚಾರಗಳು ಜನರ ತೊಂದರೆಗಳನ್ನು ಇವ್ರು ಯಾರು ಅವಶ್ಯಕತೆ ಇಲ್ಲ. ಇವ್ರುಗಳಿಗೇನು ಅವಶ್ಯಕತೆ ಇದೆ ಅಂದರೆ ನಾಟಕ ಮಾಡಬೇಕು, ಬೀದಿ ನಾಟಕ ಮಾಡಬೇಕು. ಒಂದಾದರೂ ₹1 ಉಪಯೋಗ ಇದೆ ಮೇಡಮ್. ಇದು ಹೋಗಲಿ ಮುಸಲ್ಮಾನ ಸಮುದಾಯಕ್ಕೆ ಏನಾದರೂ ಉಪಯೋಗ ಇದೆಯಾ ಈ ನಾಟಕದಿಂದ? ಏನಿಲ್ಲ. ಇದು ಎಲೆಕ್ಷನ್ ಮುಗಿದೋಗಿದೆ, ಮೇ 4ನೇ ತಾರೀಕುವರೆಗೂ ಎಲ್ಲರೂ ಕಾಯಲೇಬೇಕು. ಈ ನಾಟಕ ಯಾಕೆ ಮಧ್ಯದಲ್ಲಿ? ಇವ್ರು 4ನೇ ತಾರೀಕು ಆದ್ಮೇಲೆ ಕೊಡ್ಬೋದೈತಲ್ಲ ರಾಜೀನಾಮೆ. ಈ ಓವರ್ ನೈಟ್ ಏನಕ್ಕೆ ಈಗಲೇ ಏನಕ್ಕೆ ಅವಶ್ಯಕತೆ ಇತ್ತು? ಏನೋ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಏನೋ ಇನ್ಫಾರ್ಮೇಶನ್ ಇಲ್ಲ ಮೇಡಮ್. ಸಿದ್ದರಾಮಯ್ಯನವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, DK ಶಿವಕುಮಾರ್ ಅವ್ರಿಗೆ ಬಂದಿದೆ. ಎರಡರಲ್ಲೂ ಸೋಲ್ತೀವಿ. ಜನರು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಸರ್ಕಾರ ವಿರುದ್ಧ ಹೊರಗಡೆ ಹಾಕಿದ್ದಾರೆ ಅಂತ ಒಂದು ಆಕ್ರೋಶಕ್ಕೆ ಆಗಿದೆ ಅಂತೇಳಿ ಈ ರಿಪೋರ್ಟ್ ಇದೆ. ಆದ ಕಾರಣದಿಂದ ಅವ್ರು ಸೋಲೋ ಹತಾಶೆಯಲ್ಲಿದ್ದಾರೆ. ಅದನ್ನ ಜನರಿಗೆ ಡೈವರ್ಟ್ ಮಾಡಬೇಕಲ್ಲ. ಈಗ ಕುಡಿಯೋ ನೀರು ನೀವು ಬಹಳ ವಿಶ್ವಾಸದಲ್ಲಿದ್ದಂಗೆ ಕಾಣ್ತಾ ಇದೆ. ಕಳೆದ ಸತಿ ವಿಧಾನಸಭಾ ಚುನಾವಣೆಯಲ್ಲಿ ಬಹಳ ವಿಶ್ವಾಸದಲ್ಲಿದೆ ಇದ್ರಿ, ಮುಗ್ಗರಿಸಿದ್ದನ್ನ ರಾಜ್ಯದ ಜನ ನೋಡಿದ್ದಾರೆ. ಈ ಸಲ ಕೂಡ ವಿಶ್ವಾಸದಲ್ಲೇ ಈ ಬಾರಿ ನಾವು ಎಲ್ಲರೂ ಜೊತೆಗೆ ಸೇರಿ ಒಳ್ಳೆ ಚುನಾವಣೆ ಮಾಡಿದ್ದೀವಿ. ಅದ್ರ ತಕ್ಕಂತೆ ಜನರಿಗೂ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಎಷ್ಟು ಸುಳ್ಳು ಹೇಳ್ತು. ಜನರ ಪರವಾಗಿ ಯಾವುದೇ ಕೆಲಸಗಳಾಗಿಲ್ಲ 3 ವರ್ಷ. ಬರೋ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ. ಮಕ್ಕಳು ಕುಡಿಯೋ ಹಾಲ್ ರೇಟ್ನಿಂದ ಈ ಚರಂಡಿ ಬಿಲ್ವರೆಗೂ 300% ಜಾಸ್ತಿ ಮಾಡಿ ಕೂತ್ಕೊಂಡಿದ್ದಾರೆ. ಆಲ್ಕೋಹಾಲ್ ಬೆಲೆ 200% ಜಾಸ್ತಿ ಮಾಡಿದ್ದಾರೆ. ಜನರಿಗೆ ಈ ಸರ್ಕಾರದ ವಿರುದ್ಧ ಬೇಸತ್ತು ಬಿಟ್ಟಿದ್ದಾರೆ.
ನೀವು ಸ್ಥಳೀಯರನ್ನು ಕೇಳ್ಬೋದು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಸತ್ತಿದ್ದಾರೆ. ಅದನ್ನು ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಇದನ್ನು ತೇಪೆ ಹಚ್ಚೋ ಕೆಲಸ ಮಾಡ್ತಿದೆ. ಇವರು ಅಲ್ಪಸಂಖ್ಯಾತರಿಗಾಗಿ ಏನು ಮಾಡ್ತಾರೆ? ಏನು ಮಾಡಲ್ಲ ಅವರು. ಇವ್ರು ಹೇಳ್ತಾರೆ ನೀವೇನ್ ಮಾಡ್ತಿದ್ದೀರಾ? ನೀವು ಅವ್ರಿಗೆ ಏನಾದ್ರು ಬಲ ತುಂಬ್ತಿದ್ದೀರಾ? ನೋಡಿ, ತ್ರಿಬಲ್ ತಲಾಕ್ ನೋಡಿ, ಹೆಣ್ಣು ಮಕ್ಕಳಿಗೆ ದೊಡ್ಡ ಪ್ರಮಾಣದಲ್ಲಿ ಮುಳುವಾಗಿದ್ದು ಯಾವುದು? ಈಗ ಗಂಡ ಹೆಂಡ್ರ ಮಧ್ಯೆ ಜಗಳ ಆಗದ್ ಕಾಮನ್. ನನ್ನ ಜಗಳ ಆದ ತಕ್ಷಣ ಟ್ರಿಪಲ್ ತಲಾಕ್, 3 ಸರ್ತಿ ತಲಾಕ್ 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 ಅಂದ್ರೆ ಆ ಹೆಣ್ಣು ಮಗು ಕಷ್ಟ ಇತ್ತು. ಅವೆಲ್ಲ ಇವತ್ತು ಆ ಹೆಣ್ಣು ಮಕ್ಕಳ ಕಷ್ಟವನ್ನ ತೀರಿಸಿದೀವಿ. ಇವತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ದೊಡ್ಡ ಪ್ರಮಾಣದಲ್ಲಿ ಸ್ಕಾಲರ್ಶಿಪ್ ಕೊಡ್ತಿದೀವಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಯಾಕೆ? ಆ ಹೆಣ್ಣು ಮಕ್ಕಳು ಓದಿ ಮುಂದೆ ಬರಲಿ, ದೇಶಕ್ಕೆ ಅವ್ರ ಆಧಾರ ಆಗ್ತಾರ ಕಾರಣದಿಂದ ನಾವು ಯಾವುದೇ ಓಲೈಕೆ ಯಾವುದೂ ಇಲ್ಲ ಇದರಲ್ಲಿ. ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಿಂದೆ ಯಡಿಯೂರಪ್ಪನವರು ಈಗ 12-13 ವರ್ಷದಿಂದ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ತಂದರು. ಈಗ ಬಾಂಡ್ ಮೆಚುರಿಟಿ ಆಗಿದೆ. 1,25,000 ಹೆಣ್ಮಕ್ಳಿಗೆ ದುಡ್ಡು ಸಿಗ್ತಿದೆ. ಕಾರಣ ನಮ್ಮ ಮುಸಲ್ಮಾನರಿಗೆ ಇಲ್ಲ ಅಂತ ಹೇಳಿದ್ವಾ? ಯಾರಿಗಾರು ಪಾರ್ಶಾಲಿಟಿ ಮಾಡಿದ್ವಾ? ಇವ್ರು ಮಾಡಿದ್ರೆ ಹಿಂದೆ ಶಾದಿ ಮಹಲ್ ಅಂತ ಮಾಡಿದ್ರು, ಶಾದಿ ಭಾಗ್ಯ ಅಂತ ಮಾಡಿದ್ರು. ಇವೆಲ್ಲ ಕಾಂಗ್ರೆಸ್ ಅವತ್ತಿಂದ ಅಷ್ಟೇ ಅವರು ವ್ಯವಸ್ಥಿತವಾಗಿ ಸಮಾಜವನ್ನ ಒಡ್ಕೊಂಡೇ ಬಂದಿದ್ದಾರೆ. ಇವ್ರಿಗೆ ಜನರ ಬಗ್ಗೆ 1% ಕಾಳಜಿ ಇಲ್ಲ. ಅವಾಗ ಇವ್ರು ಹೇಳಿದ್ರು, ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ಎಷ್ಟು ಖಾಲಿ ಇದೆ 7,80,000 ಎಲ್ಲ ಹುದ್ದೆಗಳನ್ನ ತುಂಬಿಡ್ತೀವಿ ಅಂತ. ತುಂಬಿದ್ದೆಷ್ಟು? 8,000. ಆಯ್ತು, 1 ಲಕ್ಷ ಒಂದು ವರ್ಷಕ್ಕೆ. 3 ವರ್ಷ ಆಯ್ತು, 3 ಲಕ್ಷ ಹುದ್ದೆಗಳು ತುಂಬಬೇಕಿತ್ತಲ್ಲ. ಈಗ 8,000 ಹುದ್ದೆಗಳು ತುಂಬಿದೀವಿ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗುಂಡಿಗಳಂದ್ರೂ ನೋಡ್ತಿದ್ದೀರಿ, ಪ್ರತಿನಿತ್ಯ ಗುಂಡಿಗೆ ಬಿದ್ದು ಜನ ಸಾಯ್ತಿದ್ದಾರೆ. ಬೆಂಗಳೂರಲ್ಲೇ 250ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ. ಸೊ ಇವೆಲ್ಲವನ್ನ ಜನಕ್ಕೆ ಹೆಂಗಾರು ಮಾಡಿ ಮರೆಮಾಚಬೇಕು, ಹಂಗಾಗಿ ಕಿತ್ತಾಡ್ತಿದ್ದಾರೆ ಅಷ್ಟೇ. ಆಯಿತು. ಈಗ ಬಿಜೆಪಿ ವಕ್ತಾರರು ಹೇಳೋ ಪ್ರಕಾರವೇ ಅಥವಾ ನಮ್ಮ JDS ವಕ್ತಾರರು ಹೇಳಿದ ಹಾಗೇನೆ ಕಾಂಗ್ರೆಸ್ ಹಂತ ಹಂತವಾಗಿ ಮುಸ್ಲಿಂ ಸಮುದಾಯದ ಮತಗಳನ್ನು ಅಥವಾ ಸಮುದಾಯವನ್ನು ಕಳ್ಕೊಳ್ತಿದೆ ಅನ್ನೋದಾದರೆ ಅವ್ರಿಗೆ ಆಸರೆ ಯಾವ ಪಕ್ಷ? BJP ಕಡೆನೂ ನೋಡೋಂಗಿಲ್ಲ, JDS ಕಡೆನೂ ನೋಡೋಂಗಿಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತರು ಹಾಗಾದರೆ ಅತಂತ್ರವಾದ್ರ. ಮತ್ತು ಯಾವುದೋ ಒಂದು ಘಟನೆ ನಡೀತಿದೆ ಅಂತ ಸಂದರ್ಭದಲ್ಲಿ ಪ್ರತಿರೋಧ ವ್ಯಕ್ತಪಡಿಸೋ ಹಾಗೆ ಇಲ್ವಾ? ಭಾರತ ಜಾತ್ಯತೀತ ರಾಷ್ಟ್ರ, ಇಲ್ಲಿ ಎಲ್ಲ ಸಮುದಾಯದವರು ಇದ್ದಾರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ರಾಜಕೀಯ ಪಕ್ಷಗಳು ಒಂದೊಂದು ಪಕ್ಷಕ್ಕೆ ಒಂದೊಂದು ಸಮುದಾಯ ಅನ್ನೋ ಮಟ್ಟಕ್ಕೆ ಬಂದಿದೆ. ಇದು ಬಹಳ ಖೇದ. ಏನು ಮಾಡೋದಕ್ಕಾಗೋದಿಲ್ಲ, ವಾಸ್ತವ ಹಾಗಿದೆ. ರೈಟ್. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕರ್ನಾಟಕದ ಈ ಡೆವಲಪ್ಮೆಂಟನ್ನೇ ಗಮನಿಸಿ ಹೇಳೋದಾದರೆ ಶಂಕರಗೌಡ್ರಿಗೆ ನಾನು ಕೇಳಕ್ಕೆ ಬಯಸ್ತೀನಿ. ಹಂತ ಹಂತವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸವನ್ನು ಕಳ್ಕೊಳ್ತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ರೈಟ್. ಅವ್ರಿಗೆ ಆಸರೆ ನೀವು ಆಗ್ತೀರಾ, ಬದುಕನ್ನು ಕಟ್ಟಿಕೊಡ್ತೀರಾ, ಅವ್ರಿಗೆ ಪ್ರಾತಿನಿಧ್ಯ ಕೊಡ್ತೀರಾ. ಆಗಿರುವಂಥ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಇದುವರೆಗೂ ಕೂಡ ಅವ್ರಿಗೆ ಒಂಚೂರು ತಿರುಗಿ ನೋಡಿದಿರೋ ನೀವು, ನಿಮ್ಮ ಕಡೆ ಬಂದರೆ ಅವರಿಗೆ ಬದುಕು ಕಟ್ಕೊಡೋದಕ್ಕೆ ಸಾಧ್ಯವಾ? ಮೇಡಮ್, ನಮ್ದಷ್ಟೇ ಅಲ್ಲ, ನಾವು ನಮಗೂ ಅವ್ರಿಗೂ ಸ್ವಲ್ಪ ದೂರ ಇದೆ ಅವತ್ತಿಂದ. ಯಾಕಂದರೆ ಕಾಂಗ್ರೆಸ್ ಆ ಥರ ಒಂದು ಬಿಂಬಿಸಿದೆ ಇಷ್ಟು ದಿವಸ. ಏನಂತೇಳಿ, ಮುಸಲ್ಮಾನರು ನೀವು BJPಗೆ ಓಟ್ ಹಾಕ್ಬಿಟ್ರೆ ನಿಮ್ಮನ್ನು ಹೊರಗಡೆ ಇಟ್ಬಿಡ್ತಾರೆ, ನಿಮ್ಮನ್ನು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ ಅಂತ ಒಂದು ಭಯ ತುಂಬಿಡಿದೆ ಆ ಜನಕ್ಕೆ. ಎರಡನೇ ವಿಚಾರ, BJP ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದೆ. ಅಂದರೆ ನೋಡಿ, ಆವಾಸ್ ಯೋಜನೆಯಲ್ಲಿ ನೀವೊಂದು ಒಂದು ಇಲ್ಲೇ ನಮ್ಮ ಜಯನಗರದ್ದು ಒಂದು ಎಕ್ಸಾಂಪಲ್ ತೊಗೋತೀನಿ. ಅಲ್ಲಿ 800-1200 ಓಟ್ ಇರುತ್ತೆ. 1200 ಓಟ್ ಇರುತ್ತೆ. 890 ಓಟ್ ಪೋಲಾಗಿರುತ್ತೆ. 800 ಓಟ್ ಕಾಂಗ್ರೆಸ್ಗೆ ಹೋಗುತ್ತೆ, 90 ಓಟೇನೋ BJPಗೆ ಬರುತ್ತೆ. ಅಲ್ಲಿ 450 ಮನೆಗಳನ್ನು ಆವಾಸ್ ಯೋಜನೆಯಡಿ ಕೊಟ್ಟಿರ್ತೀವಿ. ಯಾರು ಬೆನಿಫಿಷರೀಸು? ಹೈಯೆಸ್ಟ್ ಮುಸಲ್ಮಾನರು. ನಾವೇನಾದರೂ ಯಾವ್ದಾದ್ರು ಕಾಯ್ದೆಗೆ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳಿಗೆ ನಾವು ಮುಸಲ್ಮಾನರಿಗೆ ನಿರ್ಬಂಧ ಹಾಕಿದ್ದೀವ? ಎಲ್ಲ ನಿರ್ಬಂಧ ಇದೆಯಾ ಕೇಂದ್ರ ಸರ್ಕಾರದಿಂದ? ಈಗ ಇರಾನ್ ಆಗಿರ್ಬೋದು, ಸೌದಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಹಿಂದೆ ಈ ಯುದ್ಧ ನಡೀತಿರುವಾಗ ಮುಸಲ್ಮಾನರ ಹೈಯೆಸ್ಟ್ ಎವ್ಯಾಕ್ಯುಯೇಷನ್ ಮಾಡಿದ್ದು ಯಾರು ಸರ್ಕಾರ? ಮೋದಿ ಅವ್ರ ಸರ್ಕಾರ. ಮುಸಲ್ಮಾನರು ಇದ್ದಾರಪ್ಪ ಅಲ್ಲೇ ಬಿಟ್ಬೇಡ ಅಂತ ಬಿಟ್ವಾ? ಇಲ್ಲ ತಾನೇ, ಅವ್ರನ್ನ ಕರ್ಕೊಂಬಂದಿದ್ದಾನೆ ತಾನೇ ದೇಶಕ್ಕೆ, ಅವ್ರ ದೇಶದ ನಾಗರಿಕರು ಅಂತ. ನೀವೊಂದಿಷ್ಟು ವಿಡಿಯೋ ಇದೆ ಲಾಸ್ಟ್ ಟೈಮ್ ಇರಾನಿಂದ ಬಂದವ್ರದ್ದು. ಒಂದು ಹೆಣ್ಮಗಳು ದೇಶಕ್ಕೆ ಬಂದ ತಕ್ಷಣ ಇದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾಳೆ, ಭಾರತ್ ಮಾತಾ ಕಿ ಜೈ, ಹಿಂದೂಸ್ತಾನ್ ಜಿಂದಾಬಾದ್, ಮೋದಿ ಸರ್ಕಾರ ಜಿಂದಾಬಾದ್ ಅಂತ ಹೇಳ್ತಾರೆ. ಇದು ಯಾರ ಕಾರಣದಿಂದ? ನಾವು ಯಾರು ಹೇಳ್ಕೊಟ್ಟಿದ್ದಲ್ಲ. ಆ ಹೆಣ್ಣುಮಗಳು ಕಾಂಗ್ರೆಸ್ಗೂ ಸೇರಿದವಳಲ್ಲ, BJPಗೂ ಸೇರಿದವಳಲ್ಲ, JDSಗೂ ಸೇರಿದವರಲ್ಲ. ಆ ಹೆಣ್ಣುಮಗಳಿಗೆ ಮೋದಿ ಸರ್ಕಾರ ಮಾಡಿರೋ ಒಂದೇ ಕೆಲಸ, ನಾವು ಅವ್ರು ನಾಳೆ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ಹೇಳಿದ್ದಲ್ಲ, ನಾವು ಕರ್ಕೊಂಡ್ಬಂದಿದ್ದಲ್ಲ. ಅವರು ನಮ್ಮ ದೇಶದ ಒಂದು ಪ್ರಜೆ ಅಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಕರ್ಕೊಂಡ್ಬಂದಿದ್ವಿ. ಮುಸಲ್ಮಾನರು ಇವರೆಲ್ಲ ಹೇಳಿದ್ರು ಕಾಂಗ್ರೆಸ್ ಅವರು 2014ರಲ್ಲಿ, ಮೋದಿ ಬಂದುಬಿಟ್ರೆ ನಿಮ್ಮನ್ನು ಪಾಕಿಸ್ತಾನ ಕೊಡಿಸ್ಬಿಡ್ತಾರೆ ಹಂಗೆ ಹಿಂಗೆ ಅಂತ. ಈ ನೋಡಿ, ದಾವಣಗೆರೆ ಚುನಾವಣೆಯಲ್ಲಿ ಮುಸಲ್ಮಾನರೇ ಹೇಳಿದ್ದಾರೆ, ನಾವು ಯಾವುದೇ ತೊಂದರೆ ಇಲ್ಲ, ನಾವು ಮೋದಿ ಸರ್ಕಾರದಲ್ಲಿ 11 ವರ್ಷದಿಂದ ನೆಮ್ಮದಿಯಾಗಿದ್ದೀವಿ, ನಮ್ಗೆ ಯಾರನ್ನೂ ತೊಂದರೆ ಮಾಡಿಲ್ಲ ಅಂತೇಳಿ ಅದೇ ಜನ ಹೇಳಿದ್ದಾರೆ. ನಾವು ಹೇಳೋದು ಬೇಕಾಗಿಲ್ಲ. ಇವತ್ತು ಯಾವ್ದಾದ್ರು ಮುಸಲ್ಮಾನರಿಗೆ ಇವತ್ತು ಉಸಿರುಗಟ್ಟ ವಾತಾವರಣ ಈ ದೇಶದಲ್ಲಿ ಇದೆಯಾ? ಇಲ್ಲ. ಆಮೇಲೆ ಇವರು ಕಾಂಗ್ರೆಸ್ ಅವರು ಎರಡನೇ ವಿಚಾರ, ಇಲ್ಲಿ DJ ಹಳ್ಳಿ KJ ಹಳ್ಳಿ ಘಟನೆ ಆಯಿತು. ಅವ್ರು ಯಾರು? ಅವ್ರೆಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್. ಅವ್ರನ್ನೆಲ್ಲ ಕೇಸ್ ವಾಪಸ್ ತಗೊಂಡ್ರಲ್ವಾ? ಹುಬ್ಬಳ್ಳಿಲಿ ಪೊಲೀಸ್ ಸ್ಟೇಷನ್ ಸುಟ್ರು. ಆ ಕೇಸ್ನ ವಾಪಸ್ ತಗೊಂಡಿದ್ದು ಯಾರು ಸರ್ಕಾರ? ಇವ್ರು ಮುಸಲ್ಮಾನ್ ಪರವಾಗಲ್ಲ, ಮುಸಲ್ಮಾನರಲ್ಲ, ಅವರೆಲ್ಲ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ರ್ಯಾಡಿಕಲ್ಸು ಅಷ್ಟೇ. ಅವರು ಪ್ರೊಟೆಕ್ಟ್ ಆಗಿ ನಿಂತಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ ಅಲ್ವಾ? ಇದು ಮುಸಲ್ಮಾನ್ ಪರವಾಗಿದ್ದಲ್ಲ.
ಮುಸಲ್ಮಾನರಿಗೆ ಕಪ್ಪು ಬಣ್ಣ ಬೆಳೀತಿದ್ದಾರೆ ಅವರೆಲ್ಲ. ಮುಸಲ್ಮಾನರಿಗೆ ಒಳ್ಳೇದು ಮಾಡ್ತೀನಿ ಅಂದರೆ ಅದು ದೊಡ್ಡ ಸುಳ್ಳು. ಮುಸಲ್ಮಾನರಿಗೆ ಒಳ್ಳೇದು ಮಾಡ್ಬೇಕಂದ್ರೆ ಆ ಮಕ್ಕಳಿಗೆ ಎಜುಕೇಶನ್ ಕೊಡಿ. ಆ ಮಕ್ಕಳಿಗೆ ನೀವು ಒಳ್ಳೆ ಒಳ್ಳೆ ಯೋಜನೆಗಳು ಕೊಡಿ. ಅದನ್ನು ಮೋದಿ ಸರ್ಕಾರ ಕೊಟ್ಟಿದೆ. ಈಗ ನಮ್ಮ ಸ್ಟಾರ್ಟ್ಅಪ್ ಇಂಡಿಯಾ ಇದೆ. ಮುಸಲ್ಮಾನರಿಗೆ ನಾವು ಬೇಡ ಅಂತ ಹೇಳಿದೀವ, ಅವರು ಅದ್ರಲ್ಲಿ ದುಡ್ಡು ತಗೊಳ್ಳಿ. PM ಆವಾಸಲ್ಲಿ ಬೇಡ ಅಂತ ಹೇಳಿದೀವ, ಜನಧನಲ್ಲಿ ಬೇಡ ಅಂತ ಹೇಳಿದೀವ, ಹಳ್ಳಿಗಳಿಗೆ ನಲ್ ಸೆ ಜಲ್ ಕೊಟ್ಟಿದ್ದೀವಿ, ಅದ್ರಲ್ಲಿ ಬೇಡ ಅಂತ ಹೇಳಿದೀವ, ಯಾವ್ದ್ರಲ್ಲಿ ಬೇಡ ಅಂತ ಹೇಳಿದೀವಿ? ರೈಟ್. ಹಾಗಾದ್ರೆ ಸೈಯದ್ ಸರ್ ನೀವು ಹೇಳಬೇಕು, ಹಂತ ಹಂತವಾಗಿ ನೀವು ಕೂಡ ಈ ಸತಿ ವಿಶೇಷವಾಗಿ BJP ಮತ್ತು JDS ಒಂದಾಗಿರುವುದರಿಂದಾಗಿ ಅಲ್ಪಸಂಖ್ಯಾತರಿಗೆ ಒಂದು ಪ್ರಾತಿನಿಧ್ಯವನ್ನು ಕೊಡುವಂಥ ನಿಟ್ಟಿನಲ್ಲಿ JDS BJP ಜೊತೆಗಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅವಕಾಶಗಳು ಭರಪೂರ ಬರುತ್ತೆ ಅಲ್ಪಸಂಖ್ಯಾತರಿಗೆ ಅಂತ ವಿಶ್ವಾಸ ಇಟ್ಕೋಬೋದಾ? ಮೇಡಮ್ 100% JDS ಇವತ್ತು ಅಲಯನ್ಸ್ ಇರೋದು. ನಾವೇನು BJPಲಿ ಮರ್ಜ್ ಆಗಿಲ್ಲ, ಆಯಿತಾ? ಆವತ್ತಿಂದ ಇವತ್ತವರೆಗೂ ಯಾವುದಾದ್ರು ಪಕ್ಷ ಅತಿ ಹೆಚ್ಚು ಮುಸಲ್ಮಾನರಿಗೆ ಸಾಥ್ ಕೊಟ್ಟಿದೆ ಅಂದರೆ ಅದು JDS. 4% ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಟ್ಟಿದ್ದು ಇದೇ ದೇವೇಗೌಡರು. ಇವ್ರ ಸರ್ಕಾರಕ್ಕೆ ಬಂದು 3 ವರ್ಷ ಆಗಿದೆ. ಅದು ಮತ್ತೆ ರಿಫಾರ್ಮ್ ಮಾಡೋಕ್ಕಾಗಿಲ್ಲ ಇವ್ರ ಕೈಯಿಂದ. ಯಾವ 4% ರಿಸರ್ವೇಷನ್ ಕ್ಯಾನ್ಸಲ್ ಆಗಿತ್ತು, ಗೊತ್ತಾಯ್ತು. ಆ ರಿಸರ್ವೇಷನ್ 3 ವರ್ಷದಲ್ಲಿ ಇನ್ನೂ ಮುಸಲ್ಮಾನರಿಗೆ ರಿಫಾರ್ಮ್ ಮಾಡಿಲ್ಲ, ಆಯಿತಾ? ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನರೇ ಈ ಪಕ್ಷದಲ್ಲಿ ಇದ್ದಿದ್ದು. ಇಬ್ರಾಹಿಂ ಅವರಾಗಲಿ, ರೋಷನ್ ಬೇಗ್ ಆಗಲಿ, ಸುಮಾರು ಯಾರು ಇವರಲ್ಲಿ ಲೀಡ್ರ್ ಇದ್ರು ಕಾಂಗ್ರೆಸ್ನಲ್ಲಿ, ಇವರು ಜಮೀರ್ ಅಹಮದ್ ಎಲ್ಲರೂ ವಾಪಸ್ ಚಾನ್ಸಸ್ ಇದೆಯಂತೆ. ಹೌದಾ? ಕಂಪ್ಲೀಟ್ ದಿಸ್ ಒನ್ ಐ ವಿಲ್ ಆನ್ಸರ್ ಲೇಟರ್ ದಟ್. ಆಯಿತಾ ಮೇಡಮ್? ಇದು ಇಲ್ಲಿಂದ ಅಲ್ಲಿ ಮೈಗ್ರೇಟ್. ಯಾಕಂದರೆ ನಾನು ಸುಮಾರು ಸಲ ಇಲ್ಲೇ ಡಿಬೇಟಲ್ಲಿ ಹೇಳಿದ್ದೀನಿ, ಒಬ್ಬ ಲೀಡರ್ ಬೆಳೆಸೋ ಯೋಗ್ಯತೆ ತಾಕತ್ತು ಕಾಂಗ್ರೆಸ್ಗಿಲ್ಲ. ಪಕ್ಕದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗಿಡ ಇರುತ್ತೆ, ಅದರಲ್ಲಿ ಬಿಟ್ಟಿರೋ ಹಣ್ಣು ಕಿತ್ಕೊಂಡು ತಿನ್ನೋ ಅಭ್ಯಾಸ ನನಗೆ ಗಿಡ ಬೆಳೆಸಿ ಹಣ್ಣು ತಿನ್ನೋ ಅಭ್ಯಾಸ ಇಲ್ಲ. ಹೈಜಾಕ್ ಮಾಡೋದು, ಅಡಾಪ್ಷನ್ ಮಾಡೋದು ಮಾತ್ರ ಕಾಂಗ್ರೆಸ್ದವ್ರಿಗೆ ಗೊತ್ತಿರೋದು. ಒಬ್ಬ ನಾಯಕನಿಗೆ ಹುಟ್ಟಿಸ್ಬಿಟ್ಟು ತೋರಿಸ್ಲಿ. ಆದರೆ ಇದೇ JDS ಹಲವಾರು ಹಿಂದೂಗಳಿಗಾಗಲಿ ಮುಸಲ್ಮಾನರಿಗಾಗಲಿ ನಾಯಕರಿಗೆ ಹುಟ್ಟಿಸಿ ಬೆಳೆಸಿ ಇವರಿಗೆ ದಾನವಾಗಿ ಕೊಟ್ಟಿರೋದು, ಆಯಿತಾ ಮೇಡಮ್? ಇವತ್ತಿಗೂ ಅಷ್ಟೇ, ನಾಳೆನೂ ಅಷ್ಟೇ ಮುಸಲ್ಮಾನರ ಪರ JDS ಯಾವತ್ತೂ ಇದೆ. ಯಾವತ್ತು ಮುಸಲ್ಮಾನರಿಗೆ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋದು ಇಲ್ಲ. ಸನ್ಮಾನ್ಯ ನಮ್ಮ ದೇವೇಗೌಡರು ಒಂದು ಮಾತು ಹೇಳಿದ್ರು ಲಾಸ್ಟ್ ಮೀಟಿಂಗಲ್ಲಿ, ವಿ ವಿಲ್ ನೆವರ್ ಲೆಟ್ ಡೌನ್ ಮೈನಾರಿಟೀಸ್ ಅಂತ. ಆಯ್ತಾ ಮೇಡಮ್? ಜಮೀರ್ ಭೈ ವಿಚಾರ, ಈಗ ಜಮೀರ್ ಅವ್ರು ರಾಜೀನಾಮೆ ಕೊಡ್ತಾರೋ ಅಂದರು, ಅಲ್ಲಿ UT ಖಾದರ್ ಅವ್ರಿಗೆ ಅವಕಾಶ ಸಿಗ್ಬೋದು, ರಿಜ್ವಾನ್ ಅವ್ರಿಗೆ ಸಿಗ್ಬೋದೇ ಹೊರತು ಮತ್ತಾರು ಬೇರೆಯವ್ರಿಗೆ ಸಿಗಲ್ಲ. ಅದು ಬೆಳೆಸೋದೇ ಅಲ್ವಾ? ಅದಂಗೆ ನೀವು ಕೊಡೋದಿಲ್ಲ ಅವಕಾಶ ಅಂತ ಹೇಳ್ತೀರಿ? ಅಯ್ಯೋ ಮೇಡಮ್, ಇಲ್ಲಿ ನೀವು ಇನ್ನೊಂದು ವಿಚಾರ ಕೇಳಿದ್ರಿ, JDSಗೆ ಬರ್ತಾರಾ ಅಂತ. ಎರಡು ಹೇಳ್ಬಿಡಿ. ಅದು ಯಾರು ನಿಮ್ಮನ್ನು ಹೇಳೋದು ನನಗಂತೂ ಗೊತ್ತಿಲ್ಲ. ನಮಗೇನು ಅದ್ರ ಬಗ್ಗೆ ಮಾಹಿತಿ ಬಂದೂ ಇಲ್ಲ. ಇನ್ನು ಅವರು ರಿಸೈನ್ ಕೊಟ್ಟಿಲ್ಲ. ಯಾಕಂದರೆ ಜಮೀರ್ ಬೈಗೆ ರಿಸೈನ್ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಈ ರಿಸಲ್ಟ್ ಬರಬೇಕು, ನಿರ್ಧಾರ ಆಗಬೇಕಂದ್ರೆ ಷಡ್ಯಂತ್ರ ಮಾಡ್ಬೋದು ಅಷ್ಟೇ. ಯಾಕಂದರೆ DKC ಒಂದು ಟೀಮು, ಸಿದ್ದರಾಮಯ್ಯವ್ರು ಒಂದು ಟೀಮು. ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಾಗಲ್ಲ. DKC ಅವರಿಗೆ ಮೊದಲೇ ಇವ್ರು ಕಂಡ್ರೆ ಆಗಲ್ಲ. ಯಾರಿಗೆ? ಜಮೀರ್ ಅಹಮದ್ ಅವ್ರಿಗೆ. ಯಾಕಂದರೆ ಸಿದ್ದರಾಮಯ್ಯ ಅವರು ಶಿಷ್ಯ ಅವರು. ಹಂಗಾಗಿ ಷಡ್ಯಂತ್ರ ಮಾಡೋ ಫುಲ್ ಪ್ರಯತ್ನ ನಡೀತಾ ಇದೆ. ಒಳಗೊಳಗೆ ಅವರವರಲ್ಲೇ ಒಳಗಿನ ಜಗಳ ತುಂಬ ಜಾಸ್ತಿ ಇದೆ. ಬೈ ಚಾನ್ಸ್ ಏನಾದರೂ ಸೋತ್ರೆ ಇವ್ರ ಬುಡಿಗೆ ನೀರು ಬಂತು ಅಂತ ಲೆಕ್ಕ ಜಮೀರ್ ಅವ್ರಿಗೆ. ನಂತರ ಏನು ಅವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೋ ಇಲ್ಲ ಸಸ್ಪೆಂಡ್ ಮಾಡ್ತಾರೋ, ಮಿನಿಸ್ಟ್ರಿ ಅಂತೂ ಹೋಗುತ್ತೆ, ಆಯಿತಾ ಮೇಡಮ್? ಆಮೇಲೆ ಅವ್ರು ಏನು ಮಾಡ್ತಾರೋ ಅದು ಅವ್ರು ಬಿಟ್ಟಿರೋದು. ಬಟ್ JDSಗೆ ಬರ್ತಾರೋ ಅದು ನಮ್ಗೆ ಗೊತ್ತಿಲ್ಲ, ನಾವು ಹೇಳೂ ಇಲ್ಲ. ಅದು ಈಗ ಜಮೀರ್ ಅಹಮದ್ ಅವರು ಒಂದು ಪಕ್ಷ ರಾಜೀನಾಮೆ ಕೊಟ್ಟರು, ಅಷ್ಟು ಸುಲಭ ಇಲ್ಲ. ಐ ಅಗ್ರಿ, ಓಕೆ. ರಾಜೀನಾಮೆ ಕೊಟ್ಟರು, ಅಲ್ಲಿ UT ಖಾದರ್ ಅವ್ರಿಗೂ ರಿಜ್ವಾನ್ ಅರ್ಷದ್ ಅವರು ಅವಕಾಶವನ್ನು ಪಡ್ಕೊಳ್ಬೋದು. ಅದು ಹೆಂಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಬೆಳೆಸಲ್ಲ ಅಂತ ಕ್ಲೇಮ್ ಮಾಡಿಬಿಡ್ತೀರಿ ನೀವು? ಅಷ್ಟೇ ತಾನೆ. DCM ಹುದ್ದೆ ಬಿಟ್ಕೊಡೋಕೆ ಹೇಳಿ. ಓ ಹಂಗೆ, ಓಕೆ. ಪವರ್ ಮಿನಿಸ್ಟರ್ ಬಿಟ್ಕೊಡೋಕೆ ಹೇಳಿ, ಫೈನಾನ್ಸ್ ಮಿನಿಸ್ಟರ್ ಬಿಟ್ಕೊಡೋಕೆ ಹೇಳಿ. ಬಂದೆ. ಇನ್ನು ಬೇಜಾನ್ ಇದಾವೆ ಮೇಡಮ್. ರೈಟ್. ಹಂಗಾದ್ರೆ ಅದನ್ನ ಬಿಟ್ಕೊಡೋಕೆ ಹೇಳಿ, ಆವಾಗ ಒಪ್ಕೊಳ್ತೀನಿ. ಇಲ್ಲ ಒಂದೇ ಒಂದು ತಿಂಗಳಿಗೋಸ್ಕರ CM ಮಾಡಕ್ಕೆ ಹೇಳಿ, ನೋಡೋಣ.
Right. ಆವಾಗ ಮಾತಾಡ್ತೀನಿ. ನೀವು ಹೇಳಿದ್ರಲ್ಲ ಅಲ್ಪಸಂಖ್ಯಾತರ ಸೀಟ್ ಹೋದ್ರೆ ವಾಪಸ್ ಅವ್ರಿಗೆ ಕೊಡ್ತಾರೆ ಅಂತ ಹೇಳಿ. ವಾಲ್ಮೀಕಿ ಸಮುದಾಯದ ಇಬ್ಬರು ಲೀಡರ್ಗಳು ಒಬ್ಬರನ್ನ ತೆಗೆದು ಹಾಕಿದ್ರು, ಒಬ್ರು ರಿಸೈನ್ ಮಾಡಿದ್ರು. ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರ ವಾಲ್ಮೀಕಿ ಸಮುದಾಯದವ್ರನ್ನ? ಇಲ್ಲ. ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಇವ್ರು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಜನರಿಗೆ ಮೂಗಿಗೆ ತುಪ್ಪ ಸವತಾರ ಹೊರತು ಯಾವುದೇ ಸಮುದಾಯಕ್ಕೆ ನ್ಯಾಯ ಒದಗಿಸುವ ಕೆಲಸ ಕಾಂಗ್ರೆಸ್ ಮಾಡೋದಿಲ್ಲ. ವಾಸ್ತವ ಏನು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರನ್ನ ಹಂತ ಹಂತವಾಗಿ ಕಾಂಗ್ರೆಸ್ ಕಳ್ಕೊಳ್ತಿದೆ ಅನ್ನುವಂಥ ಸಾರಾಂಶ ಅಷ್ಟೇ. ದರ್ಶನ್ ಅವರೇ, ಇದು ಮೇಡಮ್, ನಾನು ಅವಾಗೇನಂದೆ, ದಾವಣಗೆರೆಲು ಮುಸ್ಲಿಂ ಸಮುದಾಯ ನಮಗೆ ವೋಟ್ ಹಾಕಿದ್ದಾರೆ. ವಿ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್. ಬಾಗಲಕೋಟೆಲ್ಲೂ ವೋಟ್ ಹಾಕಿದ್ದಾರೆ. ಆಮೇಲೆ BJP ವಕ್ತಾರರು ಮಾತಾಡ್ತಾ ಒಂಥರ ಮುಸಲ್ಮಾನ್ ಸಮುದಾಯನ ಎರಡನೇ ದರ್ಜೆ ಅನ್ನೋ ರೀತಿಯಲ್ಲಿ, ನಾವು PM ಇಂದ ಕೊಟ್ಟಿರುವಂಥ ಯೋಜನೆ ಏನು ಮುಸ್ಲಿಮ್ರಿಗೆ ಕೊಟ್ಟಿಲ್ವಾ, ಅಥವಾ ಜಲ್ ಜೀವನ್ ಮಿಷನ್ ಏನು ಮುಸ್ಲಿಮ್ರಿಗೆ ಕೊಟ್ಟಿಲ್ವಾ ಅಂತ. ಯಾಕೆ ಸ್ವಾಮಿ, ಮುಸ್ಲಿಮ್ರು ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ವಾ? GST ಪೇ ಮಾಡ್ತಾ ಇಲ್ವಾ? ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ? ಕಮರ್ಷಿಯಲ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ? ಏನದು ಈ ಕೇಂದ್ರ ಸರ್ಕಾರಕ್ಕೆ ಹೋಗಿ ತಲುಪ್ತಾ ಇಲ್ವಾ? ಏನು ಗುಜರಾತಿನ ಮನೆಯಿಂದ ತಂದು ಕೊಡ್ತಾ ಇದ್ದಾರೆ? ದೇ ಹ್ಯಾವ್ ಎ ರೈಟ್ಸ್. ಇಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಬದುಕಿದ್ದಾರೆ, ಇಲ್ಲಿ ಬಾಳ್ತಾರೆ, ಇಲ್ಲೇ ಮಡಿತಾರೆ. ಈ ದೇಶದ ಪ್ರಜೆಗಳು ಸಾಂವಿಧಾನಿಕಾತ್ಮಕವಾಗಿ ಅವರಿಗೆ ಸರ್ವ ಹಕ್ಕು ಇದೆ ಈ ದೇಶದಲ್ಲಿ. ಪ್ರತಿ ಪ್ರಜೆಗೆ ಸಿಗುವಂತ ಸ್ವಾಮಿ ಕೇಳಲಿಲ್ವಾ ಪ್ಲೀಸ್? ಪ್ರತಿಯೊಬ್ಬ ಪ್ರಜೆಗೂ ಯಾವ ಹಕ್ಕು ಪಡಿಬೇಕೋ ಆ ಹಕ್ಕು ಅವರಿಗೆ ಇದೆ. ಆಯ್ತು, ಮುಸ್ಲಿಂ ಸಮುದಾಯಕ್ಕೆ ನಾವೇನು ದ್ವೇಷ ಮಾಡಿಲ್ಲ ಅಂದ್ರಲ್ಲ. ಬಾಬ್ರಿ ವಿಚಾರ ಆಗಿರಲಿ, ಗೋಧ್ರಾ ವಿಚಾರ ಆಗಿರಲಿ, ಈದ್ಗಾ ವಿಚಾರ ಆಗಿರಲಿ, ಹಲಾಲ್ ಆಗಿರಲಿ, ಹಿಜಾಬ್ ಆಗಿರಲಿ, ಗಡ್ಡ ಅಂತಿರಲಿ, ಬುರ್ಕ ಅಂತಿರಲಿ, ಟೋಪಿ ಅಂತ ಇರಲಿ, ಒಂದು ಸಮುದಾಯವನ್ನ ಯಾವ್ಯಾವ ರೀತಿ ಅವ್ರನ್ನ ತುಚ್ಛವಾಗಿ ಕಾಣಬೇಕು. ಒಬ್ಬ ಸಂಸದ ಹೇಳ್ತಾನೆ ಮುಸಲ್ಮಾನರೆಲ್ಲ ಪಂಚರ್ ಹಾಕೋರು ಅಂತ ಹೇಳಿ. ಯಾವ ಲೆಕ್ಕ? ಈ ದೇಶದ ರಾಷ್ಟ್ರಪತಿಯಾಗಿ ಅವರೇ ಮಾಡಿದ್ರು ಪರವಾಗಿಲ್ಲ. ಆಗಿಲ್ವಾ ಅಬ್ದುಲ್ ಕಲಾಂ ಅವರು? ಇಂಜಿನಿಯರ್ಸ್ ಇಲ್ವಾ? ಡಾಕ್ಟರ್ಸ್ ಇಲ್ವಾ? ಸೈಂಟಿಸ್ಟ್ ಇಲ್ವಾ? ಶಿಕ್ಷಕರಿಲ್ವಾ? ಇದ್ದಾರಲ್ವಾ? ನೀವು ಯಾವ ರೀತಿ ಅವ್ರನ್ನ ದ್ವಿತೀಯ ದರ್ಜೆಯಾಗಿ ಕಾಣುವಂತ ಮಾತನ್ನ ಹೇಳ್ತೀರಿ. ಇನ್ನೊಂದೇನೋ ಮೀಸಲಾತಿ ಅಂತ. ಮೇಡಮ್, ಸೋನಿಯಾ ಗಾಂಧಿ ಅವರ ಕನಸಿನ ಯೋಜನೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಿಯವರು ಇದ್ದಾಗ ಸ್ಥಳೀಯ ಸಂಸ್ಥೆಗಳಿಗೆ 33% ಇವತ್ತು ZP TP ಇವತ್ತು ಗ್ರಾಮ ಪಂಚಾಯತಿಗಳು ಹೆಣ್ಮಕ್ಳು ಸ್ವಾಭಿಮಾನದಿಂದ ಅಧ್ಯಕ್ಷ ಸ್ಥಾನಕ್ಕೆ ಹೋಗ್ತಾರೆ ಅಥವಾ ಸದಸ್ಯರಾಗ್ತಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಇವತ್ತು ಮತದಾನದ ಹಕ್ಕು ಕೊಟ್ಟಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಕೊಡುಗೆ. ನಾನು ಇತಿಹಾಸಕ್ಕೆ ಹೋದ್ರೆ ಹಿಂದೂ ಕೋಡ್ ಬಿಲ್ ಅವತ್ತು ಬಾಬಾ ಸಾಹೇಬ್ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನುವಂಥದ್ದನ್ನೆಲ್ಲ ಹೇಳಬೇಕಾಗ್ತದೆ. ಯಾರು ವಿರೋಧ ಮಾಡಿದ್ರು ಬೇಡ, ಇತಿಹಾಸ ತರನೇ ಇರಲಿ. ಮತ್ತೆ ಇವತ್ತು ಇವರೇನೋ ಪವರ್ ಮಿನಿಸ್ಟರ್ ಮಾಡಿ ಎಂಥದ್ದು DCM ಕೊಡಿ, ಮುಖ್ಯಮಂತ್ರಿ ಕೊಡಿ. ಅಲ್ರಿ ಸ್ವಾಮಿ, 94ರಲ್ಲಿ ಅಂಥದೇ ಹೋದಂಥ ಮುಖ್ಯಮಂತ್ರಿ ಹುದ್ದೆ ಬಂದಾಗ ದೇವೇಗೌಡರು ಯಾಕೆ ತಗೊಂಡ್ರು? ಮುಸ್ಲಿಮ್ರಿಗೆ ಬಿಟ್ಕೊಡ್ಬೇಕಿತ್ತು. ಅದೇ 96ರಲ್ಲಿ ಪ್ರಧಾನಿ ಹುದ್ದೆ ಬಂದಾಗ ಮುಸ್ಲಿಮ್ರಿಗೆ, ಒಂದ್ ನಿಮಿಷ, ನಿಮ್ಮ ಪ್ರಶ್ನೆ ಗೊತ್ತಾ? 96ರಲ್ಲಿ ಬಿಟ್ಕೊಡ್ಬೇಕಿತ್ತಲ್ಲ ಮೇಡಮ್. ಹಾಗೆ 2006ರಲ್ಲಿ ಏನು ಮುಖ್ಯಮಂತ್ರಿ ಹುದ್ದೆ ಬಂತಲ್ಲ, ಬಿಟ್ಕೊಡ್ಬೇಕಿತ್ತು ಮುಸಲ್ಮಾನರಿಗೆ. ಅದೇ 2006ರಲ್ಲಿ ರೇವಣ್ಣ ಯಾಕೆ ಮಂತ್ರಿ ಆದ್ರು, ಅಥವಾ DC ತಮ್ಮಣ್ಣ ಯಾಕೆ ಮಂತ್ರಿ ಆದ್ರು? ಬಿಟ್ಕೊಡ್ಬೇಕಿತ್ತು. ಇವತ್ತು 2018 ಮಾತಾಡಿದ್ರೆ ಅದಕ್ಕೊಂದು ನೈತಿಕತೆ ಅಂತ ಹೇಳ್ತಾರೆ. ಇವತ್ತು ದಲಿತರ ಬಗ್ಗೆ ಮಾತಾಡೋಣ, ಮುಸಲ್ಮಾನರ ಬಗ್ಗೆ ಮಾತಾಡೋಣ. HK ಕುಮಾರಸ್ವಾಮಿ ಅಂತ ಇವರ ರಾಜ್ಯಾಧ್ಯಕ್ಷ ಇದ್ರಲ್ಲ, ಯಾಕೆ ಅವ್ರನ್ನ ಇಳಿಸಿದ್ರು? ದಲಿತ ಸಮುದಾಯದವರು. CM ಇಬ್ರಾಹಿಂನ ಏನು ನಾನೇನೋ ಮಾತಾಡಿದೆ, ನಿಖಿಲ್ ಕುಮಾರಸ್ವಾಮಿ ತಂದಿಲ್ಲ ಅಂದ್ರಲ್ಲ, ಇವತ್ತು CM ಇಬ್ರಾಹಿಂನ ನಾವು MLC ಮಾಡಿದ್ವಿ. ಅವರಿಗೆ ಏನು ಪದಪುಂಜಗಳು ಕೇಳಿದ್ದೀನಿ. ಏಜೆಂಟ್ ಅನ್ನೋದು, ಗುಲಾಮ್ ಅನ್ನೋದು, ನಾವೇ ಬಿಟ್ಟಿದೀವಿ ಅನ್ನುವಂಥ ಪದಪುಂಜಗಳು ನಿಮ್ಮ ಘನತೆ ಗೌರವನ ಕೇಳಿದೆ. ನಾನು ಅದನ್ನ ಮಾತಾಡೋಕೆ ಹೋಗುದಿಲ್ಲ ಮೇಡಮ್. ಇವತ್ತು ಆ ರಾಜ್ಯಾಧ್ಯಕ್ಷಗಳ ಹುದ್ದೆಗಳು ಏನೇನಾಯ್ತು? ಆಯ್ತು, ಇವತ್ತು ಕೇಂದ್ರ ಸಚಿವ ಸ್ಥಾನ ಅಲ್ವಾ? ಯಾರನ್ನಾರು ಮುಸಲ್ಮಾನರನ್ನ ರಾಜ್ಯಸಭೆ ಕಳಿಸಿ ಅಲ್ಲೇನಾದ್ರೂ ಕುಮಾರಸ್ವಾಮಿ ನನಗೆ ಬೇಡಪ್ಪ, ನಾನು ಮುಸಲ್ಮಾನ್ ಸಮುದಾಯ ಕೊಡ್ತೀನಿ ಅಂತ ಹೇಳಿದ್ರೆ ನಾವೇನೋ ಓಕೆ ಹೇಳ್ಬೋದಿತ್ತು. ಇವತ್ತು BJPಗಾಗ್ಲಿ JDSನವ್ರಿಗಾಗ್ಲಿ ಯಾವುದೇ ನೈತಿಕತೆ ಇಲ್ಲ. ಇದೇನು ನಾವು ಹುಟ್ಟಿಸಿದ್ವಿ ಅಂತದ್ದು, ಫ್ಯಾಕ್ಟ್ರಿ ಮಾಡಿದ್ವಿ. ಮತ್ತಿನ್ನು ಒಬ್ಬ ನಾಯಕನ ಹುಟ್ಟಿಸುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಹೊರತು ಇದು ರಾಜ ಪಾರಂಪರ್ಯದಲ್ಲಿ ನಾವಿಲ್ಲ. ಇವತ್ತು ನಾವು ಸಮರ್ಥಕ್ಕೆ ಟಿಕೆಟ್ ಕೊಟ್ಟಿದ್ದೀವಿ ಅಥವಾ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟಿದ್ದೀವಿ ಅಂದ್ರೆ ಅವರು ಮನೆಯವ್ರು ಗೆಲ್ಸೋದಲ್ಲ, ಪ್ರಜೆಗಳು ಓಟ್ ಹಾಕ್ತಾರೆ. ಪ್ರಜೆಗಳ ತೀರ್ಪಿಗೆ ನಾವು ತಲೆ ಬಾಗ್ತೀವಿ. ಆ ತೀರ್ಪು ಏನಾಗಿರುತ್ತೆ ಅಂದ್ರೆ 25ರಿಂದ 30 ಸಾವಿರ ಲೀಡ್ ಆಗಿರ್ತದೆ. ಅವತ್ತು ಗೆಲ್ತೀವಿ, ನಿಮ್ ಮುಂದೆ ಬಂದು ಕೂರ್ತೀವಿ. ಏನಿವತ್ತು ರಸ್ತೆ ಗುಂಡಿ ಅಂತ ಹೇಳಿದ್ರು ಮೇಡಮ್, ರಸ್ತೆ ಗುಂಡಿ ಅಂತಂದ್ರು. ಒಂದ್ ನಿಮಿಷ, 7,121 ಕೋಟಿ ರೂಪಾಯಿ ಇವರು ಬಿಲ್ ತಗೊಂಡ್ರಲ್ಲ ಗುಂಡಿ ಮುಚ್ಚೋದ್ರಲ್ಲಿ. ಒಂದೇ ಒಂದು ಗುಂಡಿ ಮುಚ್ಚೋದಕ್ಕಾಗಿರ್ಲಿಲ್ಲ, 14,000 ಗುಂಡಿಯನ್ನು ಮುಚ್ಚಿ ಬಂದಿದ್ದೀವಿ. ಇವತ್ತು ಮೇಡಮ್ ಉದ್ಯೋಗದ ಬಗ್ಗೆ ಮಾತಾಡಿದ್ರಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರ್ಲಿಲ್ವಾ? ಮುಖ್ಯಮಂತ್ರಿ ಆಗಿರ್ಲಿಲ್ವಾ?
ಯಾವ ಪಕ್ಷದವರು ಈ ಕರ್ಮಕಾಂಡಗಳನ್ನ ಮಾಡಿದ್ರು ನಮಗೆ ಬದ್ಧತೆ ಇದೆ. ಈಗೇನು ಕೋಡ್ ಆಫ್ ಕಂಡಕ್ಟ್ ಇದೆ, ಇವತ್ತೇನು ನೀತಿ ಸಂಹಿತೆ ಅದನ್ನ ನಾವು ಉಲ್ಲಂಘನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಒಂದು ಬಜೆಟ್ ಅಲ್ಲೂ ನಾವು ಹೇಳಿದೀವಿ 54,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ನಾವು ನುಡಿದಂತೆ ನಡೆಯೋರು ಗ್ಯಾರಂಟಿ ಬಗ್ಗೆ ಹಿಂಗೆ ಮಾತಾಡಿದ್ರು. ಇವತ್ತು ನಮ್ಮ ಗ್ಯಾರಂಟಿನ ಮೋದಿಯವರ ಕಾಪಿ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿ ಹಂಚುವಂತ ಕೆಲಸ ಮಾಡ್ತಾ ಇದ್ರು. ಯಾವತ್ತು ನಾವೆಲ್ಲ ಕೊಡ್ತಾ ಇದೀವಿ, ಏನೋ ತಗೊಳ್ತಾ ಇಲ್ವಾ ಅಂತ. ಆಯ್ತು ಸ್ವಾಮಿ, ಇದೇ ಇರಾನ್ ಅಂದ್ರೆ ಅದು ಮುಸ್ಲಿಮ್ರ ರಾಷ್ಟ್ರ ಅಲ್ವಾ? ಅದಂಗೆ ಗ್ಯಾಸ್ ಹೋಗ್ಬೇಕಾದ್ರೆ ನಿಮ್ಮ ಮನೆ ಏನೋ ಅಡುಗೆ ಮನೆಗೆ ಹೋದ್ರು ನಿಮಗೆ ಆ ಧರ್ಮ ಅಂತ ಕಾಣಲ್ಲ, ಪೂಜೆ ಮನೆಗೆ ಹೋದ್ರು ನಿಮಗೆ ಧರ್ಮ ಅಂತ ಕಾಣಲ್ಲ, ಪ್ರಸಾದ ಬೇಯಿಸಿರೋ ಆ ಧರ್ಮ ಅಂತ ಕಾಣಲ್ಲ. ನೋಡಿ ಮೇಡಮ್, ಬದುಕು ಬೇರೆ. ಭಾವನೆಗಳನ್ನ ನೀವು ಉದ್ರೇಕ ಮಾಡೋದಕ್ಕೆ ಹೋದ್ರೆ ನಿಮ್ ಬುಡಕ್ಕೆ ಬರುತ್ತೆ. ಈಗ ಅದೇ ಸೌದೆ ಒಲೆಗೆ ಕರ್ಕೊಂಡು ಹೋಗಂತ ಪರಿಸ್ಥಿತಿಗೆ ಬರ್ತದೆ. ದಯವಿಟ್ಟು ಮಾನವತೆವಾದವನ್ನು ಇಟ್ಕೊಂಡು ಇವತ್ತು ದಾವಣಗೆರೆನಲ್ಲಿ ಮನಸ್ಸುಗಳನ್ನ ಒಡೆಯುವಂತ ಕೆಲಸ. ಅಂದ್ರೆ ಈಗಲೂ ನಿಮ್ಗೆ ವಿಶ್ವಾಸ ಇದೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರು, ಗೆಲುವು ನಿಮ್ಮದು? 30,000 ಪ್ಲಸ್ ಲೀಡ್, 100%. ರೈಟ್, ಹೇಳಿ. ಇವ್ರು ಹೇಳಿದ್ರು ಸೌದೆ ಎಲೆ ಬಗ್ಗೆ. ಒಂದೇ ಒಂದು ಸಣ್ಣ ಇತಿಹಾಸ ಹೇಳ್ಬಿಡ್ತೀನಿ ಗ್ಯಾಸ್ ಬಗ್ಗೆ. 1998 ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಈ ದೇಶದಲ್ಲಿ ಬರೋಕ್ಕಿಂತ ಮುಂಚೆ ಒಂದು ಗ್ಯಾಸ್ ಕನೆಕ್ಷನ್ ತೊಗೋಬೇಕಾದ್ರೆ MP ರೆಕಮೆಂಡೇಶನ್ ಬೇಕಿತ್ತು. ನಮ್ಮ ಮನೆಗೊಂದು ಫೋನ್ ಕನೆಕ್ಷನ್ ಬೇಕಿತ್ತು ಅಂದರೆ MP ರೆಕಮೆಂಡೇಶನ್ ಬೇಕಿತ್ತು. ಕೇವಲ ಉಳ್ಳವರ ದುಡ್ಡಿದ್ದವರ ಅನುಭವಿಸುವ ವಸ್ತುಗಳಾಗಿತ್ತಿವೆಲ್ಲ, ಭೋಗದ ವಸ್ತುಗಳಾಗಿತ್ತು. 1998 ಅಟಲ್ ಬಿಹಾರಿ ವಾಜಪೇಯಿ ಅವರು ಬರ್ತಾರೆ, ಅದಕ್ಕಿಂತ ಮುಂಚೆ ಕೇವಲ 40 ಲಕ್ಷ ಗ್ಯಾಸ್ ಕನೆಕ್ಷನ್ಸ್ ಇರುತ್ತೆ. ಕೇವಲ 2004 ಒಳಗಡೆ 6 ವರ್ಷದಲ್ಲಿ 8,60,00,000 ಕನೆಕ್ಷನ್ಸ್ ಬರುತ್ತೆ. ಅಂದರೆ 8,20,00,000 ಹೊಸ ಕನೆಕ್ಷನ್ ಕೊಡ್ತಾರೆ. 6 ವರ್ಷದಲ್ಲಿ ಎಂಥ ಬದಲಾವಣೆ ಆಗಿತ್ತಂದರೆ, ಗ್ಯಾಸು ಹಳ್ಳಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಹೊಸ ಗ್ಯಾಸ್ ಕನೆಕ್ಷನ್ ತಗೊಳ್ಳಿ, ನಿಮ್ಮ ಕುಕ್ಕರ್ ಫ್ರೀ, ಬೆಳ್ಳಿ ನಾಣ್ಯ ಫ್ರೀ ಅಂತೇಳಿ. 2004ರಿಂದ 2014 ಆಳಿದ ಕಾಂಗ್ರೆಸ್ ಸರ್ಕಾರ ಕೇವಲ 15 ಕೋಟಿಗೆ ತಂದು ನಿಲ್ಲಿಸ್ತು. ಎಷ್ಟು ಹೇಳಿ ಮೇಡಮ್? ಕೇವಲ 15 ಕೋಟಿಗೆ. ಇವ್ರು ಕೊಟ್ಟಿದ್ದು ಹೆಚ್ಚು ಕಡಿಮೆ 7-8 ಕೋಟಿ. ಆಯ್ತಾ? 2014ರಿಂದ 26 ಬರೀ ಫ್ರೀ ಹೇಳ್ತಿದ್ದೀನಿ, 10 ಕೋಟಿ 56 ಲಕ್ಷ ಹೆಣ್ಣು ಮಕ್ಕಳಿಗೆ ಮನೆಗಳಿಗೆ ಫ್ರೀಯಾಗಿ ಉಚಿತವಾಗಿ ಗ್ಯಾಸ್ ಕೊಟ್ವಿ. ಉಚಿತವಾಗಿ ಒಂದು ಒಲೆ ಗ್ಯಾಸ್ ಸಿಲಿಂಡರ್ ಕೊಟ್ವಿ. ಹೆಚ್ಚು ಕಡಿಮೆ ಒಂದೊಂದು ಮನೆಗೆ 5,500ದಿಂದ 4,500ರಿಂದ 5,000 ರೂಪಾಯಿ ಒಬ್ಬೊಬ್ಬರ ಮನೆಗೆ ಸ್ಪೆಂಡ್ ಮಾಡಿದೀವಿ. ಇದು ಮೋದಿ ಸರ್ಕಾರದ ಬದ್ಧತೆ. ಇವರು ಪ್ರತಿಯೊಂದಕ್ಕೂ ಬಂದ್ಬಿಟ್ಟು ಅಲ್ಪಸಂಖ್ಯಾತರು ಇರಾನ್ ಬಗ್ಗೆ ಮಾತಾಡ್ತಾರೆ. ಅಲ್ಪಸಂಖ್ಯಾತರು ನೀವು ಯಾಕೆ ತಂದ್ರಿ, ನಿಮ್ಮ ಮನೇಲಿ ಹೆಂಗೆ ಗ್ಯಾಸ್ ಉರಿಯುತ್ತೆ ಅಂತೇಳಿ. ಸ್ವಾಮಿ, ನೀವು ಸ್ವಲ್ಪ ತಿಳ್ಕೊಳ್ಳಿ. ಇರಾನ್ ಇವತ್ತು ಬದುಕ್ತಿರೋದೇ ಭಾರತದಿಂದ ಹೋಗಿರುವಂತಹ ಆಹಾರ ಬೆಳೆಗಳಿಂದ. ನೀವು ಭಾರತದ ಬಗ್ಗೆ ನಿಮ್ಗೆ ಹೆಮ್ಮೆ ಇಲ್ಲ ಅಂದ್ರೆ ಈ ತರದ ಮಾತುಗಳು ಬರುತ್ತೆ. What are you talking? What are you talking? You nonsense. ದೇಶದ್ರೋಹಿ. ದೇಶದ್ರೋಹಿ. ನೀವು ಭಾರತೀಯ ಏನು ಮಾತಾಡ್ತಾ ಇದ್ದೀರಾ? You should not be. Mind your tongue. You bloody. Mind your tongue. ಯಾರಿಗೆ ದೇಶದ ಬಗ್ಗೆ ಏನು ಭಾಷಣ ಅಂತ ಮಾತಾಡ್ತಿಲ್ಲ. You may be. ಬೇಡ ಅವರು ನನ್ನ ಭಾರತೀಯತೆ ಬಗ್ಗೆ ಬಗ್ಗೆ ಚರ್ಚೆ ಇವ್ರು ಹೇಳಿದಾಗ ಮೇಡಮ್ ಬೇಡ ಆ ಥರ ಎಲ್ಲ ಮಾತಾಡೋದು. ಭಾರತವನ್ನ ಇವ್ರು ಹೀಯಾಳಿಸ್ತಿದ್ರೆ ನೋಡ್ಕೊಂಡಿರ್ಲಿ. ಮಾಡಿದ್ದು ನನ್ನ ತಾಯಿಗೆ ನಾನು ಇಡಿಯಟ್ ಅನ್ನೋ ಪದ ಹೇಳಿದ್ದೀನಿ. ಬದ್ದಾಗಿನಿ ಇಡಿಯಟ್ ಅಂದ್ರೆ ಮೂರ್ಖ ಅಂತ ಹೇಳ್ಬಿಟ್ಟು. ಪದನು ಅಸಂವಿಧಾನಿಕಲ್ಲ. This is not good. ನೋಡಿ ಅಸಂವಿಧಾನಿಕ ಪದವನ್ನು ಉಪಯೋಗಿಸಿದವರು ಮೇಡಮ್. ನನ್ನ ತಾಯಿ ಬಗ್ಗೆ ಮಾತಾಡಲಿಕ್ಕೆ ಭಾರತಾಂಬೆಗೆ ಜೈ ಅಲ್ಲ. ಇವತ್ತು ನನ್ನ ತಾಯಿಗೂ ಇವ್ರ ತಾಯಿ ನನ್ನ ತಾಯಿ ಬೇಡ, ಲೀವ್ ಇಟ್. ಕೇಳಿ, ಚೆನ್ನಾಗಿ ಕೇಳಿ, ಬೈರಂಗ ಕೇಳಿ. ಪಕ್ಷದ ವಕ್ತಾರ ಕೆಟ್ಟ ಪದ ಉಪಯೋಗಿಸಿದ್ದ ಪ್ಲೇ ಮಾಡಿ ಮೇಡಮ್. ನಾನು ಇವತ್ತಿನ ಡಿಬೇಟ್ 10 ಸರಿ ಹಾಕ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಹೇಗೆ ಮಾತಾಡ್ತೀನಿ? ಪಕ್ಷದ ವಕ್ತಾರನಿಗೆ ನಾನು ಇದ್ದೀನಿ. ನನಗೆ ಒಳಗಡೆ ನೋವು ಇದೆ, ದುಃಖ ಇದೆ. ಯಾವೇ ಹೆಣ್ಣು ಅವ್ರ ತಾಯಿ ನನ್ನ ತಾಯಿ ಅವ್ರ ತಾಯಿ ಬಗ್ಗೆ ನಮ್ಗೆ ಇದು ಇದೆ, ರೆಸ್ಪೆಕ್ಟ್ ಇದೆ. ನನ್ನ ತಾಯಿ ಅಷ್ಟೇ, ಅವರು ಪವಿತ್ರ. ನಾನು ಅವ್ರ ಬಗ್ಗೆ ಹೇಳ್ತೀನಿ. ನೀವು ಮೊದಲು ನಾನ್ ಸೆನ್ಸ್ ಅಂದಿದ್ದು ನಿಮ್ಮ ತಾಯಿಯವ್ರ ಬಗ್ಗೆ ಯಾವ್ದೇ ಕಂಟಿನ್ಯೂ ಮಾಡೋದು. ಲೀವ್ ಇಟ್. ಒಂದು ನಿಮಿಷ. ಈಗ ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ರಾಜೀನಾಮೆ ಅನ್ನೋದಾದ್ರೆ ದರ್ಶನ್ ಅವರೇ ಕೂಲ್. ಒಂದು ಅಭಿಪ್ರಾಯ ಸಂಗ್ರಹ ಅನ್ನೋದು ಪಕ್ಷದ ವತಿಯಿಂದ ಆಗಲಿಲ್ವಾ? ಅಭಿಪ್ರಾಯದ ಸಂಗ್ರಹ ಅನ್ನೋದಾಗಲಿಲ್ವಾ? ಈಗ
ಒಬ್ಬ ಅಭ್ಯರ್ಥಿ ಆಯ್ಕೆ ಅಂದಾಗ ಡಿ ಕೆ ಶಿವಕುಮಾರ್ ಅವರು ಇವತ್ತು ಉಲ್ಲೇಖ ಮಾಡ್ತಾ ಇದ್ರು, ನಾವು ಅಭಿಪ್ರಾಯ ಸಂಗ್ರಹ ಮಾಡಿ ಕೂತು ಮಾತಾಡಿ ಆಮೇಲೆ ತಗೊಂಡಿರೋ ಡಿಸಿಷನ್ ಅಂತ ಹೇಳ್ತಿದ್ರು. ಆದ್ರೆ ಯಾಕೆ ಈ ತರದ ಬೆಳವಣಿಗೆಗಳಾಗೋಯ್ತು ಅಂತ ನೋಡಿ, ಒಂದು ಕ್ಷೇತ್ರಕ್ಕೆ ಮೇಡಮ್ ಒಂದೇ ಟಿಕೆಟ್ ಇರೋದು, ಕರೆಕ್ಟ್, ಒಬ್ಬರಿಗೆ ಕೊಡಬೇಕಾಗಿರೋದು. ಆಕಾಂಕ್ಷಿಗಳು ನನಗೆ ಐ ಫೀಲ್ ವೆರಿ ಪ್ರೌಡ್, ಮುಸಲ್ಮಾನ್ ಸಮುದಾಯದಿಂದ ಟಿಕೆಟ್ ಕೇಳಿದ್ರೆ ಅದು ತಪ್ಪೇನೂ ಇಲ್ಲ, ಇವ್ರ ಮನೆಯಿಂದ ಕೇಳಿದ್ದು ತಪ್ಪೇನಿಲ್ಲ. ಹಾಗಂತ ಹಿಂದೂಗಳಲ್ಲೂ ಕೆಲವರು ಆಕಾಂಕ್ಷಿಗಳು ಇದ್ರು, ಇಲ್ಲ ಅಂತನೂ ಅಲ್ಲ. ಉದಾಹರಣೆ ಬಾಗಲಕೋಟೆಯಲ್ಲಿ ಮೇಟಿಯವರ ಕುಟುಂಬ ಬಿಟ್ಟು ಅಲ್ಲಿ ವೀಣಾ ಕಾಶಪ್ಪನವರಿದ್ರು, ಈಟಿ ಅವರಿದ್ರು. ನೋಡಿ, ಆಕಾಂಕ್ಷಿಗಳು ಇದ್ದಾರೆ. ಆದರೆ ಒಂದು ಸರಿ ಪಾರ್ಟಿ ಡಿಸೈಡ್ ಮಾಡಿದ್ಮೇಲೆ, ಅದು ದಿವ್ಯಶ್ರೀ ಅವ್ರು ನಾಳೆ ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಡಿಸೈಡ್ ಮಾಡಿದ್ಮೇಲೆ, ನಿಮ್ಮನ್ನು MLA ಮಾಡೋದು ನಾನೊಬ್ಬ ಕಾರ್ಯಕರ್ತನಾಗಿ ನನ್ನ ಆದ್ಯ ಕರ್ತವ್ಯ. ಐ ಮೇ ಬಿ ಎ ಲೀಡರ್, ಐ ಮೇ ಬಿ ಎ ಕಾರ್ಯಕರ್ತ. ನನ್ನ ಕಣ್ಣಿಗೆ ಕಾಣಬೇಕಾಗಿರೋದು ದಿವ್ಯಶ್ರೀ ಅವರು ಕಾಂಗ್ರೆಸ್ ಪಕ್ಷದ MLA ಮಾಡಬೇಕು ಅಂತ ಸತತವಾಗಿ ಹೋರಾಟ ಮಾಡಬೇಕಾಗ್ತದೆ. ಪಾರ್ಟಿ ಹಸ್ ಡಿಸೈಡೆಡ್. ಈಗ ಪಕ್ಷ ವಿರೋಧಿ ಚಟುವಟಿಕೆ ಅಂದಾಗ ಹೈಕಮಾಂಡ್ ಶಿಸ್ತಿನ ಕ್ರಮ ತಗೊಳ್ಳೇಬೇಕು. ಅದು ಯಾರಾಗಿದ್ರು ಮೇಡಮ್? ಈಗ ಕೆಲವೊಂದು ವಿಚಾರಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅಥವಾ ಇವ್ರನ್ನ MLC ಹುದ್ದೆಯಿಂದ ತೆಗೆದಿಲ್ಲ, ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ. ಈ ಒಂದು ವಿಚಾರದಲ್ಲಿ ಯಾಕೆಂದ್ರೆ ಹೈಕಮಾಂಡೇ ನೋಡಿರೋದ್ರಿಂದ ಪೂರ್ವ ಪರಗಳನ್ನು ವಿಮರ್ಶೆ ಮಾಡಿ ತಪ್ಪು ಯಾರು ಮಾಡ್ತಾರೆ ಅವರಿಗೆ ತಪ್ಪೇನಾದ್ರು ಆಗಿದ್ರೆ ಖಂಡಿತ ಶಿಕ್ಷೆ, ತಪ್ಪೇನಾಗಿಲ್ಲ ಅಂತಂದ್ರೆ ಯಾವ ಶಿಕ್ಷೆ. ಜಮೀರ್ ಅವರ ರಾಜೀನಾಮೆ ಆ ರಿಸಲ್ಟ್ಸ್ ಮೇಲೆ ನಿಂತ್ಕೊಂಡಿದೆ. ನೋ ನೋ ನೋ, ಇದೊಂದು ಊಹಾಪೋದು. ಈಗ ನಾನು ಅದೇ ಮೇಡಮ್, ನಿಮ್ಮ ಪ್ರಶ್ನೆಗೂ ಕೆಲವೊಂದು ಪ್ರೇರಣೆ ಹೆಂಗಾಗ್ತವೆ ಅಂದರೆ, ನಾವು ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ. ಅದೇ ಹೇಳ್ತಿಲ್ಲ, ನನ್ನ ಪಕ್ಷದವರು ನನ್ನ ಪಕ್ಷದ ಆಂತರಿಕ ವಿಚಾರವನ್ನು ದೇ ಕ್ಯಾನ್ ಸ್ಪೀಕ್. ಇಲ್ಲಿ ನಮ್ಮ ಮುಸಲ್ಮಾನ್ ಸಮುದಾಯದ ನಾಯಕತ್ವ ಇರ್ಬೋದು, ಅಥವಾ ನಮ್ಮ ನಾಯಕರುಗಳಾಗಿರ್ಬೋದು, ಅಥವಾ ಇನ್ಯಾರ್ದೋ ವಿಚಾರನ ಅನ್ಯ ಪಕ್ಷ ಯಾವುದು ಒಂದು ಈ ದೇಶದಲ್ಲಿ MLA ಇಲ್ಲ, MP ಇಲ್ಲ, MLCನೂ ಇಲ್ಲ, ಆ ಪಕ್ಷದವ್ರು ಬಂದು ನೀವ್ಯಾಕೆ ಕೊರಗ್ತೀರಾ? ನಾವು ಹೆಮ್ಮೆ ಇದೆ, ಎಲ್ಲ ಸಮುದಾಯದ ನಾಯಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವಕಾಶದಲ್ಲಿ ಇವತ್ತು ನಾಯಕರಾಗಿ ದೇಶಾದ್ಯಂತ ಬೆಳೆದಿದ್ದಾರೆ. ನಾನದು AICC ಅಧ್ಯಕ್ಷ, ಪೊಲಿಟಿಕಲ್ ಸೆಕ್ರೆಟರಿಯಿಂದ ಹಿಡಿದು ಇವತ್ತು ಬೋರ್ಡಲ್ಲಿ 16 ಜನ ಚೇರ್ಮನ್ ತನಕ ಎಲ್ಲರಿಗೂ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಟ್ಟಿದೆ. ಐ ಫೀಲ್ ವೆರಿ ಪ್ರೌಡ್. ಹಾಗೆ ಇನ್ನೂ ಕೆಲವೊಂದು ಸಮುದಾಯಗಳಿಗೆ ಇಲ್ಲಿ ತನಕ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಅದಕ್ಕೂ ನಂಗೆ ವೈಯಕ್ತಿಕ ನೋವಿದೆ. ಉದಾಹರಣೆ ಮಡಿವಾಳ ಸಮುದಾಯ ಆಗಿರ್ಬೋದು, ಸವಿತಾ ಸಮುದಾಯ ಆಗಿರ್ಬೋದು, ವಿಶ್ವಕರ್ಮ ಸಮುದಾಯ ಆಗಿರ್ಬೋದು. ಬಟ್ ಅವ್ರಗಳಲ್ಲೂ ಒಬ್ಬರು MLCನೋ ಬೋರ್ಡ್ ಮೆಂಬರು MLA ಆಗಲೇಬೇಕು. ಅವಾಗಲೇ ಬಾಬಾ ಸಾಹೇಬ್ರು ಏನು ಕನಸಿತ್ತು, ಸರ್ವರಿಗೂ ಸಮಬಾಳು ಸಮಪಾಲು ಅಂತ, ಹಾಗಂದ ಮಾತ್ರಕ್ಕೆ ಬೋರ್ಡ್ಗಳಲ್ಲಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ಈಗ ಅಲ್ಪಸಂಖ್ಯಾತರು ಜಾಸ್ತಿ ವೋಟರ್ಸ್ ಇದ್ದಾಗ ನಮಗೂ ಒಂದು ಅವಕಾಶ ಸಿಗ್ಬೋದು ಅಂತ ಅವ್ರು ಕೇಳಿರ್ತಾರೆ ಸಹಜವಾಗಿ, ಅದ್ರಲ್ಲಿ ತಪ್ಪೇನೂ ಇಲ್ಲ. ಈಗ ಕೊಡ್ಬೇಕಾ ಬೇಡವಾ ಅನ್ನೋದು ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಆ ಸಂದರ್ಭದಲ್ಲಿ ನಾನು ಹೆಂಗೆ ನಡ್ಕೋತೀನಿ ಅನ್ನೋದು ಬಹಳ ಮುಖ್ಯ ಆಯ್ತಾ ಕಾಂಗ್ರೆಸ್ಸಲ್ಲಿ. ಪ್ರತಿರೋಧ ಒಡ್ಡಂಗಿಲ್ವಾ? ಪ್ರತಿರೋಧ ಒಡ್ಬಿಟ್ರೆ ಕ್ರಮ ತೊಗೊಂಡ್ಬಿಡ್ತಾರ. ಈಗ ನೀವು ಶಿಸ್ತಿನ ಕ್ರಮ ತೊಗೊಂಡ್ರು ಕೂಡ ಪಕ್ಷ ಅಂದಾಗ ಸಿದ್ಧಾಂತಕ್ಕೆ ಬದ್ಧವಾಗಿ ಆ ಸಮಾಜನ ಎದುರು ಹಾಕೊಂಡಂಗಲ್ವಾ? ಮೇಡಮ್, ಈಗ ಹಿಂದುತ್ವ ಅಂತ ಹೃದಯವನ್ನು ತೆಗೆದಿದ್ದು ಯತ್ನಾಳ್ ಅವರು, ಈಶ್ವರಪ್ಪನವರು, ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ವಾ? ಅಥವಾ ಅವ್ರ ಪಕ್ಷದ ಸಿಂಬಲ್ ಅಲ್ಲಿ ಗೆದ್ದಂಥ ಹೆಬ್ಬಾರ್ ಅವರು, ಅಥವಾ ಯಾರು ನಮ್ಮ ಸೋಮಶೇಖರ್ ಅವರು ಇವತ್ತು ಅವ್ರ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿಲ್ವಾ? ಇದು ಒಂದು ಪ್ರಕ್ರಿಯೆ ನಡೆದಿದೆ. ಚುನಾವಣೆ ಇನ್ನ ರಿಸಲ್ಟ್ ಬರಬೇಕು, ಮಧ್ಯೆ ಪರಾಮರ್ಶೆ ಮಾಡ್ತೀವಿ. ಆದರೆ ನಮಗೆ 100ಕ್ಕೆ 100 ಬಹಳ ಹೆಮ್ಮೆ ಇದೆ. ದಾವಣಗೆರೆ, ಬಾಗಲಕೋಟೆಯಲ್ಲಿ ಮುಸಲ್ಮಾನ ಸಮುದಾಯ ನಮಗೆ ವೋಟ್ ಹಾಕಿದ್ದಾರೆ. ಇನ್ನೊಂದಿದೆ ಕೇಳಿ ಇರುವಂತ ಚರ್ಚೆ, ಜಮೀರ್ ಅಹಮದ್ ಖಾನ್ ಅವರು ಪ್ರಸ್ತುತ ಸಚಿವ ಸ್ಥಾನದಲ್ಲಿ ಇದ್ರೂ ಕೂಡ JDSಗೆ ಹೋಗ್ತಾರೆ ಅನ್ನುವಂತಹ ಕೆಲವೊಂದು ಸುದ್ದಿ ಹರಿದಾಡ್ತಾ ಇದೆ. ಮೇಡಮ್, ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸ್ಟಾರ್ ಕ್ಯಾಂಪೇರ್ ಆಗಿ ಮಾಡಿದ್ದೀವಿ. ಇವತ್ತು ಒಂದು ಕ್ಷೇತ್ರದ MLA ಆಗಿದ್ದರು, ಮತ್ತು ಹಿಂದೆ ಸಚಿವರಾಗಿದ್ದರು. ಇವತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿ ಇವತ್ತು AICC ಅಲ್ಪಸಂಖ್ಯಾತರ ಘಟಕದಲ್ಲಿ ಅವರಿಗೂ ಹುದ್ದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ನ್ಯಾಷನಲ್ ಲೀಡರ್ ಮಾಡಿದೆ. ಸೊ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಪಕ್ಷದ ಅವಿಭಾಜ್ಯ ಅಂಗ. ಒಂದು ಚಿಕ್ಕದು ಹೇಳ್ತೀನಿ, ಏನು 14ರಲ್ಲಿ ಕಾಂಗ್ರೆಸ್ನವರು ಮೋದಿ ಬಂದರೆ ಏನೋ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತಾರೆ ಅಂತೇನೇನೋ ಅಂದರು. ಮೇಡಮ್, ಹಿಂದಿನ ಯಾವ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋದ ಉದಾಹರಣೆ ಇಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ 3 ಬಾರಿ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ. ನಮಗೂ ಅವ್ರಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಇಷ್ಟೇನೆ. ಓಕೆ, ಅಲ್ಪಸಂಖ್ಯಾತರು ಮತ್ತು ಕಾಂಗ್ರೆಸ್ ನಡುವಿನ ಆ ಬಾಂಧವ್ಯ ಏನಾದರೂ ಹಂತವಾಗಿ ಕುಸಿತಾ ಇದೆಯಾ? ಏನಂತೀರಿ ಮೇಡಮ್? ಕುಸಿದು ಹೋಗಿದೆಯಾ? 100% ಇನ್ನು ಜನರಿಗೆ ಕಣ್ ತೆರೆಸ್ಬೇಕು ಅಷ್ಟೇ. ಆ ಕೆಲಸ ನಾವು ಮಾಡ್ತೀವಿ. ಲೆಟ್ ಮಿ ಟೆಲ್ ಒನ್ ಥಿಂಗ್. ಆಗಲೇ ಗೌಡ್ರು ಒಂದು ಮಾತಂದರು, KG ಹಳ್ಳಿ DJ ಹಳ್ಳಿ ಕಾಂಗ್ರೆಸ್ದವ್ರು ಬಿಡಿಸಿದ್ರು ಅಂತ. ಗೌಡ್ರ ಕಾಂಗ್ರೆಸ್ದವ್ರು ಬಿಡಿಸಲೇ ಇಲ್ಲ. ಕಾಂಗ್ರೆಸ್ದವರು ಅದೇ ತಾಂಡೀರಿ ರೋಡ್ ಸರ್ಕಲಲ್ಲಿ DK ಶಿವಕುಮಾರ್ ಪ್ರಾಮಿಸ್ ಮಾಡಿದರು, ನಾವು ಪವರ್ಗೆ ಬಂದ ತಕ್ಷಣ ನಾವು ಬಿಡಿಸ್ತೀವಿ ಅಂತ. ಬಿಡಿಸಿಲ್ಲ.
ಇದೇ ನಮ್ಮ ದರ್ಶನ್ ಅವರು ವಿ ಆರ್ ನಾಟ್ ಸಪೋರ್ಟಿಂಗ್ ಕ್ರಿಮಿನಲ್ಸ್ ಅಂದರು. ಅದೇ ಕ್ರಿಮಿನಲ್ಸ್ ಓಟ್ ತಗೊಂಡು ಇವತ್ತು AC ಶ್ರೀನಿವಾಸ್ MLA ಆಗಿರೋದು. ಆಯಿತಾ? ನೆಕ್ಸ್ಟು ಬಾಬ್ರಿ ಮಜೀದ್, ನಮ್ಮ ಕಾಂಗ್ರೆಸ್ ವಕ್ತಾರರು ಬಾಬ್ರಿ ಮಜೀದ್ ವಿಷಯ ಹೇಳಿದ್ರು. ಬಾಬ್ರಿ ಮಜೀದ್ ಇಶ್ಯೂ ಸ್ಟಾರ್ಟ್ ಮಾಡಿದ್ದೆ ರಾಜೀವ್ ಗಾಂಧಿ ಅವರು. VP ಸಿಂಗ್ ಜನತಾದಲ್ಲಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವ್ರು ಯಾವುದೇ ಕಾರಣಕ್ಕೂ ಅವರು BJP ಅವರು ಒಳಗೆ ಬರೋಕ್ಕೆ ಬಿಟ್ಟಿಲ್ಲ. ಇದೇ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಬಾಬ್ರಿ ಮಜೀದ್ ಹೊಡೆದಾಕಿದ್ದು. ಆಯ್ತಾ ಮೇಡಮ್? ಇದು ಸತ್ಯ. ಇವಾಗ ಕಾಂಗ್ರೆಸ್ಸಲ್ಲಿ ನಡೀತಾ ಇರೋ ಮುಸಲ್ಮಾನರಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಕ್ಕೆ ಜನ ಹಂತವಾಗಿ ತಿಳ್ಕೊಳ್ತಾ ಇದ್ದಾರೆ. ನೋಡಿ ಮೇಡಮ್, ಒಂದು ನಿಮಿಷ ಯಾಕಂದರೆ ನನಗೆ ಮಾತಾಡೋ ಅವಕಾಶನೇ ಕಡಿಮೆ ಸಿಕ್ಕಿರೋದು. ಫಸ್ಟು BJP ಬಗ್ಗೆ ಹೇಳಿದ್ರು, ಗಡ್ಡ ಟುಬಿ, ಯತ್ನಾಳ್ ಥರ, ಆಮೇಲೆ ಈಶ್ವರಪ್ಪ, ಆಮೇಲೆ ಕೆಲವೊಬ್ರು ಇದ್ದಾರೆ. ಕೆಲವೊಬ್ರು ಆ ಕೆಟ್ಟುಳುಗಳು ಇದ್ದೇ ಇರ್ತಾವೆ, ಏನು ಮಾಡೋಕ್ಕಾಗಲ್ಲ. ಅವರಿಂದ BJPಗೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ. ಇದೇನಾದರೂ ಸ್ವಲ್ಪ ಇವರು BJP ಕರೆಕ್ಟಾಗಿ ಟ್ಯೂನ್ ಮಾಡ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಿರ್ನಾಮ, ಮುಸ್ಲಿಂ ಕಂಪ್ಲೀಟ್ ಸಪೋರ್ಟ್ ಮಾಡಿಬಿಡ್ತಾರೆ. ಇವರು ಮುಸ್ಲಿಂ ಲೀಗ್ ಅಂತ ಇವಳದು ಅಲಯನ್ಸ್ ಇದೆ ಕೇರಳದಲ್ಲಿ. ಅವ್ರು ಏನಂತ ಘೋಷಣೆ ಕೂಗ್ತಾರಂದ್ರೆ, ಹಿಂದೂಗಳನ್ನ ದೇವಸ್ಥಾನದ ಗಂಟೆಗಳಿಗೆ ನೇತು ಹಾಕ್ತೀವಿ, ತೂಗು ಹಾಕ್ತೀವಿ ಅಂತ ಘೋಷಣೆ ಕೂಗ್ತಾರೆ. ಅವ್ರ ಜೊತೆ ಇವ್ರದ್ದು ಅಲಯನ್ಸ್ ಇದೆ. ಇವ್ರು ನಮಗೆ ಪಾಠ ಮಾಡಕ್ ಬರ್ತಾರೆ. ಎರಡನೇ ವಿಚಾರ ಮೇಡಮ್, ಇಲ್ಲ ಎರಡು ನಮ್ದೇ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇವ್ರಿಗೆ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂದ್ರೆ, ಒಂದ್ ಹೇಳ್ತಾರೆ ನಾವು ಸರ್ವೆ ಆಧಾರಿತವಾಗಿ ಟಿಕೆಟ್ ಕೊಟ್ವಿ ಅಂತ, ಎರಡನೇ ವಿಚಾರ ಹೇಳ್ತಾರೆ ಹಿಂದೆ ಯಾರ್ದಾರು ಮನೇಲಿ ಸತ್ತೋಗಿದ್ರೆ ಅವ್ರ ಮನೆಯವ್ರು ಕೊಡ್ತಿದ್ವಿ ಟಿಕೆಟ್ ಅಂತ. ಕಾಂಗ್ರೆಸ್ಗೆ ಒಂದು ಸ್ಟ್ಯಾಂಡರ್ಡ್ ಇಲ್ವೇ ಇಲ್ಲ. ಇವ್ರುಗಳಿಗೆ ಟಿಕೆಟ್ ಒಟ್ನಲ್ಲಿ ಮುಸಲ್ಮಾನರು ತಪ್ಪಿಸ್ಬೇಕು, ಆ ಜನಸಂಖ್ಯೆ ಜಾಸ್ತಿ ಇದೆ ಅಷ್ಟೇ. ಇಲ್ಲ ಮೇಡಮ್, ನೋಡಿ APJ ಅಬ್ದುಲ್ ಕಲಾಂ ಅವ್ರನ್ನ ಪ್ರಧಾನ ರಾಷ್ಟ್ರಪತಿ ಮಾಡಿದ್ದು ನಮ್ಮದೇ ಸರ್ಕಾರ. ಇಲ್ಲ ಇವಾಗ ಒಂದು ವಿಚಾರ ಹೇಳ್ತೀನಿ. ನಮ್ಮ ಪುಲಿಗೇಶಿ ನಗರಲ್ಲಿ ಅತಿ ಜಾಸ್ತಿ ವೋಟರ್ಸ್ ಇರೋದು ಮುಸ್ಲಿಮ್ಸ್, 1,24,000 ಓಟು. ಇವತ್ತು ಹೆಂಗ್ ಪರಿಸ್ಥಿತಿ ಆಗಿದೆ ಅಂದರೆ, ಇವ್ರು ಹೆಂಗ್ ಡಿವೈಡ್ ಮಾಡಿದ್ದಾರೆ ವಾರ್ಡ್ಗಳು, ಮುಸ್ಲಿಂ ಎಲ್ಲೂ ನಿಂತ್ಕೊಳ್ಳೋಕ್ಕಾಗಲ್ಲ. ಆ ಥರ 11 ವಾರ್ಡಲ್ಲಿ ತೋರಿಸ್ಲಿ ಎಲ್ಲೆಲ್ಲಿ ಮುಸ್ಲಿಂಗಳು ನಿಂತ್ಕೋಬಹುದು. ಈ ರೀತಿ ತಾರತಮ್ಯ ನಿಮಿಷ ಇವತ್ತು ಸಂಪೂರ್ಣವಾಗಿ ಮುಸ್ಲಿಂಗೆ ಅವ್ರ ಕಾಲ್ ಕೆಳಗಡೆ ಇಟ್ಕೋಬೇಕು, ಅದೇ ಪ್ರಯತ್ನ ಮಾಡ್ತಿರೋದು. ಅವ್ರು ಇಮ್ಡಿ ಕೆಳಗಡೆ ಇಟ್ಕೊಳ್ಬೇಕು. ಅವ್ರು ಮುಸಲ್ಮಾನ್ರಿಗೆ ಕಾಂಗ್ರೆಸ್ ಅವರು ಗುಲಾಮ್ರ ತರ ಇಟ್ಕೊಂಡು ಭಯ ತೋರಿಸಿ BJP ಭಯ ತೋರಿಸಿ ಅವ್ರು ವೋಟ್ ಬ್ಯಾಂಕ್ ತರ ಯೂಸ್ ಮಾಡ್ಕೋಬೇಕು ಅಂತ ಅಷ್ಟೇ ಇರೋದು ಮೇಡಮ್. ಸೈಯದ್ ಅವರು, ದರ್ಶನ್ ಅವರು, ಶಂಕರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ಉಪಚುನಾವಣೆ ಅನ್ನುವಂಥದ್ದು ಕಳೆದ ಸತಿ ನಾವು ನೋಡಿದ್ವಿ, ಅಭೂತಪೂರ್ವ ಜಯ, ಒಂದು ಕಡೆ ಸೋಲು, ಈ ರೀತಿಯ ವಾತಾವರಣ ಅಷ್ಟೇ ಇತ್ತು. ಆದರೆ ಈ ಸಲ ರಾಜೀನಾಮೆಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಪಡ್ಕೊಳ್ತಿದ್ದಾರೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎನಿಹೌ, ಅಲ್ಲಿನ ಮತದಾರ ಪ್ರಭುಗಳು ಮಾಡುವಂಥ ನಿರ್ಧಾರದ ಮೇಲೆ ಇದೆಲ್ಲವೂ ಕೂಡ ನಿಂತಿದೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.